ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು SMR ಅಕಾಡೆಮಿ ಕೋಲಾರ. ಸ್ನೇಹಿತರೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮಲ್ಲೇಶ್ವರಂ ಬೆಂಗಳೂರು ಇವರು 2024 ಮತ್ತು 25ನೇ ಸಾಲಿನ SSLC ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ 1 ಏನು ಮಾಡಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ. 2 ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಕೀ ಉತ್ತರಗಳನ್ನು ನಾವು ಈ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ. ವಿಷಯ ಸಂಕೇತ 85ಕ್ಕೆ ವಿಷಯ ಯಾವುದಪ್ಪ ಅಂದರೆ ಸಮಾಜ ವಿಜ್ಞಾನ. ನೋಡಿ, ಇಲ್ಲಿ ಪ್ರಶ್ನೆ ಪತ್ರಿಕೆ ನೀಡಿದ್ದಾರೆ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಏನು ಮಾಡಿದ್ದಾರೆ, 8 ಪ್ರಶ್ನೆಗಳನ್ನು ನೀಡುತ್ತಾರೆ. ಆ 8 ಪ್ರಶ್ನೆಗಳನ್ನು ನೀವು ಏನು ಮಾಡ್ತಾಯಿದ್ರಿ, ಇಲ್ಲಿ ಗಮನಿಸ್ತಾ ಇದ್ರಿ. ಮೊದಲನೇ ಪ್ರಶ್ನೆ, ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಎರಡನೇದು, 1935ರ ಭಾರತ ಸರ್ಕಾರ ಶಾಸನವು ಭಾರತ ಸಂವಿಧಾನ ರಚನೆಯ ತಳಹದಿ ಎಂದು ಪರಿಗಣಿಸಲ್ಪಟ್ಟಿದೆ, ಹೇಗೆ ಅಂತ ಕರೆದಿದ್ದಾರೆ. ಮತ್ತು ಮೂರನೇ ಪ್ರಶ್ನೆ ಏನಪ್ಪ ಅಂದರೆ, ಇಂದು ಭಾರತ ವಿಶ್ವದಲ್ಲೇ 5ನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಂಡಿರಲು ಕಾರಣವಾದ ಅಂಶ ಯಾವುದು ಅಂತ ಕೇಳಿದರೆ. ಮತ್ತು 1976ರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಈ 4 ಅಸ್ಪೃಶ್ಯತೆ ಆಚರಣೆಯ ಬಗ್ಗೆ ಕೇಳಿದ್ದಾನೆ. ಮತ್ತು MRPL ವಿರುದ್ಧ ಚಳುವಳಿಯನ್ನು ನಡೆಸಲು ಕಾರಣ. MRPL ವಿರುದ್ಧ ಚಳುವಳಿಗಳು ಏನು ಸಾಮಾಜಿಕ ಚಳುವಳಿಗಳು ಬರ್ತವೆ, ಅದರಲ್ಲಿ ಬರುವಂಥ ಪ್ರಮುಖ ವಿಚಾರ ಇದು. ಅದು ಕ್ವಶನ್ ಕೇಳಿದ್ದಾನೆ. ಮತ್ತು ಭಾರತದ ಭೌಗೋಳಿಕ ವಿಭಾಗದಲ್ಲಿಯೇ ಅತಿ ದೊಡ್ಡದಾಗಿರುವುದು ಯಾವುದು ಅಂತ ಕೇಳಿದ್ದಾನೆ. ಭೌಗೋಳಿಕ ಜಿಯೋಗ್ರಫಿ ವೈಸ್ ಕೇಳಿರುವಂಥ ಪ್ರಶ್ನೆ ಇದು. ಮತ್ತು ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚುವುದು ಇದು ಏನು ಅಂತ ಕೇಳಿದ್ದಾನೆ. ಅದನ್ನು ಏನಂತ ಕರೀತಾರೆ, ಸಾಮಾಜಿಕ ನ್ಯಾಯನ, ರಾಜಕೀಯ ನ್ಯಾಯನ. ಮತ್ತು 68,000 ರು ಮೌಲ್ಯದ LED ಟಿವಿಯನ್ನು ಒಂದು ಅಂಗಡಿಯಿಂದ ಕೊಂಡಿರುತ್ತಾನೆ. ಅದು ವಾರಂಟಿಗೆ ಮುನ್ನವೇ ಸುಹಾಸ್ ಅನ್ನೋನು ಏನು ಮಾಡ್ತಾನೆ, 68,000 ರೂಪಾಯಿ ಮೌಲ್ಯದ LED ಟಿವಿಯನ್ನು ಕೊಂಡ್ಕೊಂಡಿರ್ತಾನೆ. ಅದು ವಾರಂಟಿಗೆ ಮುನ್ನವೇ ಹಾಳಾಗ್ತಾ ಹೋಗುತ್ತೆ. ಅಂಗಡಿಯ ಮಾಲೀಕನು ಸುಹಾಸನ ದೂರನ್ನು ಪರಿಗಣಿಸುವುದಿಲ್ಲ. ಈಗ ಸುಹಾಸನ ದೂರನ್ನು ಎಲ್ಲಿ ಸಲ್ಲಿಸಬೇಕಾದದ್ದು ಅನ್ನೋದು ಕೇಳಿದ್ದಾರೆ. ಅಂದರೆ ಗ್ರಾಹಕರ ಹಕ್ಕುಗಳ ಕಾಯ್ದೆ ಅನ್ನುವಂಥ ಒಂದು ಪಾಠದಲ್ಲಿ ಈ ಒಂದು ವಿಚಾರ ಬರ್ತಾ ಹೋಗ್ತದೆ. ಮತ್ತು ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 8 ಪ್ರಶ್ನೆಗಳು ಕೊಡ್ತಾನೆ, ಅದು 1 ಮಾರ್ಕ್ಸ್ ಕ್ವಶನ್ಸು. ಇವು ಸಹಾಯಕ ಸೈನ್ಯ ಪದ್ಧತಿಯ ಬ್ರಿಟಿಷರು ತಮ್ಮ ಸೈನ್ಯ ನಿರ್ವಹಣೆ ಸುಲಭವಾಯಿತು ಹೇಗೆ? ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿ ದಳವನ್ನು ಸ್ಥಾಪಿಸಿದನು ಏಕೆ? ಉಪ ಪ್ರಾದೇಶಿಕವಾದ ಬೆಳೆಯಲು ಪ್ರಮುಖ ಕಾರಣವೇನು? ಪೂರ್ವಗ್ರಹ ಎಂದರೇನು? 20ನೇ ಶತಮಾನದ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೆಯುತ್ತಾರೆ? ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎಂದು ಏಕೆ ಕರೆಯುತ್ತಾರೆ? ಪ್ರತ್ಯಕ್ಷ ತೆರಿಗೆ 2 ಉದಾಹರಣೆ ಕೊಡಿ. ಉದ್ಯಮಿ ಎಂದರೆ ಯಾರು? ಹೀಗೆ ಪ್ರಶ್ನೆಗಳನ್ನು ಕೇಳೋದು ನೋಡ್ತಾ ಇದ್ದೀವಿ. 3ನೇ ಮೇನಲ್ಲಿ ನೋಡೋದಾದರೆ ಪ್ರತಿಯೊಂದು ಪ್ರಶ್ನೆಗೆ 2 ರಿಂದ 4 ವಾಕ್ಯದಲ್ಲಿ ಉತ್ತರಿಸಿ. ಇದು 2 ಮಾರ್ಕ್ಸ್ ಕ್ವಶನ್ಸು ಇಲ್ಲಿ ಕೇಳಿದ್ದಾನೆ. ಮತ್ತು 3 ಮಾರ್ಕ್ಸ್ ಕ್ವಶನ್ಸು ಕೇಳಿದ್ದಾನೆ. 9 ಕ್ವಶನ್ನು, 9 ಪ್ರಶ್ನೆಗಳನ್ನು. ಮತ್ತು 4 ಅಂಕದ ಪ್ರಶ್ನೆಗಳನ್ನು 4 ಕೇಳ್ತಾನೆ. ಮತ್ತು ಮ್ಯಾಪ್ ವರ್ಕ್ ಇರುತ್ತೆ. ಭಾರತ ನಕ್ಷೆ ಕೆಳಗಡೆ ಇರುವ ಪ್ಲೇಸಸನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಅದರಲ್ಲಿ 5 ಪ್ಲೇಸಸನ್ನು ಗುರುತಿಸೋದಕ್ಕೆ ತಿಳಿಸಿದ್ದಾನೆ. ಇದಕ್ಕೆ ಪ್ರಮುಖವಾಗಿ ಉತ್ತರಗಳನ್ನು ನೋಡಿದರೆ, ಪ್ರಮುಖವಾಗಿ ನೋಡಿ, ಉತ್ತರವನ್ನು ಆರಿಸಿ ಅದರ ಕ್ಷಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾನೆ. ಅವ್ರು ಯಾರಪ್ಪ ಅಂದರೆ ಡಾಲ್ಹೌಸಿ. ಆಪ್ಷನ್ ಬಿ ಏನಿದೆ, ಡಾಲ್ಹೌಸಿ, ಇವನು ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸುವಂಥ ಕೆಲಸವನ್ನು ಮಾಡ್ತಾನೆ. ಅವನು ಗವರ್ನರ್ ಜನರಲ್ ಆಗಿದ್ದಂಥ ಸಂದರ್ಭದಲ್ಲಿ 1935ರ ಭಾರತ ಸರ್ಕಾರ ಶಾಸನವು ಭಾರತ ಸಂವಿಧಾನ ರಚನೆಯ ತಳಹದಿ ಎಂದು ಪರಿಗಣಿಸಲ್ಪಟ್ಟಿದೆ. ಡಿಪೆಂಡ್ ಮಾಡಿ, ಏಕೆಂದರೆ ಅದು ಡಿಪೆಂಡ್ ಮಾಡಿ ಅಂತ ಕೇಳಿದ್ದಾನೆ. ಏನಪ್ಪ ಅಂದರೆ ಅದು ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದಿತು ಅಂತ ಕೇಳಿದ್ದಾನೆ. ಅದಕ್ಕೆ ಉತ್ತರ ಏನಪ್ಪ ಅಂದರೆ ಎ ಉತ್ತರ ಆಗುತ್ತೆ. ಏನಂದರೆ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದಿರುವಂಥ ಒಂದು ಕಾಯ್ದೆ 1935ರ ಕಾಯ್ದೆ ಅಂತ ಕರಿತೀವಿ. ನೋಡಿ, ಇದನ್ನು ನಾವು ಭಾರತ ಸಂವಿಧಾನದ ನಕಲು ಅಂತೇಳಿ ಕರೆದ್ರೂ ತಪ್ಪಾಗೋದಿಲ್ಲ. ಯಾಕಂದರೆ 1935ರ ಭಾರತ ಸರ್ಕಾರ ಶಾಸನ ಏನಿದೆ ಅದರಲ್ಲಿರುವಂಥ ಪ್ರಮುಖ 75% ಅಂಶಗಳು ಪ್ರಸ್ತುತ ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಅದಕ್ಕೆ ಇದನ್ನು ನಾವು ಭಾರತ ಸಂವಿಧಾನದ ನೀಲಿ ನಕ್ಷೆ ಅಂತೇಳಿ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನೋಡ್ತೀವಿ. ಇಂದು ಭಾರತ ವಿಶ್ವದಲ್ಲೇ 5ನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಂಡಿರಲು ಕಾರಣವಾದ ಅಂಶ
ಏನು ಅಂತ ಕೇಳಿದರು ಕ್ವಶನ್ನು. ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ 1991 ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ನೀತಿ. LPG ಅನ್ನೋದನ್ನು ಏನು ತರ್ತೀವಿ, ಅದು ಪ್ರಮುಖವಾಗಿ ಭಾರತನ ವಿಶ್ವದಲ್ಲೇ 5ನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸೋದಕ್ಕೆ ಕಾರಣವಾಗುತ್ತೆ ಅನ್ನೋದು ನೀವು ತಿಳ್ಕೊಬೇಕಾಗುತ್ತೆ. ಮತ್ತು 1976 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಪ್ರಕಾರ ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿದೆ. ನೋಡಿ, ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ ಏನಪ್ಪ ಅಂದರೆ ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ್ಹ ಅಪರಾಧ. ಅಸ್ಪೃಶ್ಯತೆ ಆಚರಣೆಯನ್ನು ಮಾಡಲೇಬಾರ್ದು ಅನ್ನೋದು ಈ ಒಂದು 1976 ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಏನು ಮಾಡುತ್ತೆ ಅದಕ್ಕಾಗಿಯೇ ಮೂಲಭೂತ ಹಕ್ಕುಗಳನ್ನು ತಂದಿದ್ದೀವಿ. ಮೂಲಭೂತ ಹಕ್ಕುಗಳಲ್ಲಿ 17ನೇ ಆರ್ಟಿಕಲ್ 17 ಏನಪ್ಪ ಹೇಳುತ್ತೆ, ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧ ಮಾಡಿದೆ. ಯಾರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೋ ಅವ್ರಿಗೆ ಶಿಕ್ಷೆಯನ್ನು ನೀಡುವಂಥ ಒಂದು ಕಾಯ್ದೆಯನ್ನು ತಂದಿದ್ದಾರೆ. ಇದು ನಿಮಗೆ ಗೊತ್ತಿರಬೇಕು. ಆರ್ಟಿಕಲ್ 17 ಸಹ ಏನು ಮಾಡುತ್ತೆ, ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು ಅನ್ನೋದನ್ನು ತಿಳಿಸುತ್ತೆ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಬೇಕು. MRPL ನಾನು ಹೇಳಿದೆ ಆವಾಗಲೇ, MRPL ವಿರುದ್ಧ ಚಳುವಳಿಯನ್ನು ನಡೆಸಲು ಕಾರಣ ಏನಪ್ಪ ಅಂದರೆ, ಇದೊಂದು ಪರಿಸರ ಚಳುವಳಿ. ತೈಲ ಕಾರ್ಯಾಗಾರಗಳಿಂದ ಬರುವಂತಹ ರಾಸಾಯನಿಕ ತ್ಯಾಜ್ಯಗಳಿಂದ ಪರಿಸರ ಸಂರಕ್ಷಣೆ ಮಾಡೋದಂಥ ಒಂದು ಉದ್ದೇಶದಾಗಿ MRPL ವಿರುದ್ಧ ಚಳುವಳಿಯನ್ನು ನಡೆಸಲು ಪ್ರಮುಖ ಕಾರಣ ಆಗ್ತಾ ಹೋಗುತ್ತೆ. ಮತ್ತು ಭಾರತ ಭೌಗೋಳಿಕ ವಿಭಾಗದಲ್ಲಿ ಅತಿ ದೊಡ್ಡದಾಗಿರುವುದು ಯಾವುದು ಅಂತ ಕೇಳಿದಾನೆ. ಅದ್ಯಾವುದಪ್ಪ ಅಂದರೆ ಪರ್ಯಾಯ ಪ್ರಸ್ಥಭೂಮಿ. ಯಾವುದು? ಪರ್ಯಾಯ ಪ್ರಸ್ಥಭೂಮಿ ಅತ್ಯಂತ ದೊಡ್ಡದಾದಂಥ ಒಂದು ಭೂಭಾಗ ಆಗಿರುತ್ತೆ ಭಾರತದ ಭೌಗೋಳಿಕ ವಿಭಾಗದಲ್ಲಿಯೇ. ಇದು ನಿಮಗೆ ಗೊತ್ತಿರಬೇಕು. ಅದಾದಮೇಲೆ ನಾವು ನೋಡ್ತೀವಿ, ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚುವುದು. ಇದು ಏನಪ್ಪ ಅಂದರೆ ಸಾಮಾಜಿಕ ನ್ಯಾಯ. ನೋಡಿ, ಅದೇ ಕೇಳ್ತಾನೆ, ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯ ಮಾಡಬಾರ್ದು, ಜಾತಿ ಧರ್ಮ ಯಾವುದೇ ತಾರತಮ್ಯ ಮಾಡದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚೋದನ್ನು ನಾವು ಸಾಮಾಜಿಕ ನ್ಯಾಯ ಅಂತೇಳಿ ಕರಿತೇವೆ. ಆಪ್ಷನ್ ಎ ಇದಕ್ಕೆ ಉತ್ತರ ಆಗಿರುತ್ತೆ. ಮತ್ತು ಸುಹಾಸನು 68,000 ಮೌಲ್ಯದ LED ಟಿವಿಯನ್ನು ಒಂದು ಅಂಗಡಿಯಿಂದ ಕೊಂಡುಕೊಡ್ತಾನೆ. ಅದು ವಾರಂಟಿಗೆ ಮುನ್ನವೇ ಹಾಳಾಗ್ತಾ ಹೋಗುತ್ತೆ. ಅಂಗಡಿ ಮಾಲಕನು ಸುಹಾಸನ ದೂರನ್ನು ಪರಿಗಣಿಸೋದಿಲ್ಲ. ಆಗ ಸುಹಾಸ ದೂರನ್ನು ಎಲ್ಲಿ ಕೊಡ್ತಾನೆ ಅಂತ ಕೇಳಿದ್ರಲ್ವ. ಇದಕ್ಕೆ ಮೊದಲನೇದಾಗಿ ನೋಡಿ, 50,000ಕ್ಕಿಂತ ಹೆಚ್ಚಿದ್ರೆ ಅದನ್ನು ಏನು ಮಾಡಬೇಕು, ಜಿಲ್ಲಾ ಆಯೋಗಕ್ಕೆ ದೂರನ್ನು ನೀಡಬೇಕಾಗುತ್ತೆ. ಅರ್ಥ ಆಗ್ತದೆ? ಗ್ರಾಹಕಗಳ ಆಯೋಗಗಳು ಬರ್ತದೆ. ಪ್ರಮುಖವಾಗಿ ಇಲ್ಲಿ ನಾವು ಗಮನಿಸೋದಾದರೆ ಆಪ್ಷನ್ ಎ ಏನಾಗುತ್ತೆ, ಇದಕ್ಕೆ ಉತ್ತರ ಆಗುತ್ತೆ, ಜಿಲ್ಲಾ ಆಯೋಗ ಅನ್ನೋದನ್ನು ನಾವು ಬರೀಬೇಕಾಗುತ್ತೆ. ಆಪ್ಷನ್ 2, ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸನ್ನು ಕೊಟ್ಟಿದ್ದಾರೆ. 9ನೇ ಪ್ರಶ್ನೆ ಏನಪ್ಪ ಅಂದರೆ, ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ ಅಂತ ಕ್ವಶನ್ ಕೇಳಿದ್ದಾನೆ. ಅದಕ್ಕೇನಪ್ಪ ಅಂದ್ರೆ ಉತ್ತರ, ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿ ಇಡಲು ಸಾಧ್ಯವಾಯಿತು. ಏನು ಮಾಡ್ತಾರೆ ಇವರು, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಏನು ಮಾಡ್ತಾರೆ ಅಂದರೆ, ಭಾರತೀಯರನ್ನು ಆರ್ಥಿಕವಾಗಿ ತೀವ್ರ ಶೋಷಣೆಗೆ ಗುರಿಪಡಿಸುವುದು. ಭಾರತೀಯ ರಾಜರನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಾಯಿತು. ಭಾರತೀಯರ ಆರ್ಥಿಕವಾಗಿ ತೀವ್ರ ಶೋಷಣೆ ಒಳಪಡಿಸುವ. ಅಂದರೆ ನಿಮ್ಗೆ ಗೊತ್ತು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳೇನು ಅನ್ನೋದು ನಿಮ್ಗೆ ಗೊತ್ತಿದ್ರೆ ಇದಕ್ಕೆ ಉತ್ತರವನ್ನು ಆರಾಮಾಗಿ ಈಸಿಯಾಗಿ ಬರೀಬೋದು. ಅದಾದ್ಮೇಲೆ ನಾವು ನೋಡ್ತೀವಿ, ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿ ದಳವನ್ನು ಸ್ಥಾಪಿಸಿದನು ಏಕೆ ಅಂತ ಕೇಳ್ತಾರೆ. ನೋಡಿ, ಅಡಾಲ್ಫ್ ಹಿಟ್ಲರ್ ನಾವು ನೋಡೋದಾದ್ರೆ ಜಾಗತಿಕ ಸಮಸ್ಯೆಗಳು ಬರ್ತವೆ, ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸಲು ಏನು ಮಾಡ್ತಾನೆ, ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿ ದಳವನ್ನು ಸ್ಥಾಪನೆ ಮಾಡ್ತಾನೆ. ಇದು ನಿಮಗೆ ಗೊತ್ತಿರಬೇಕು. ಉತ್ತರ ಏನಪ್ಪ ಅಂದರೆ, ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸುವುದು. ಉಪ ಪ್ರಾದೇಶಿಕವಾದ ಬೆಳೆಯಲು ಪ್ರಮುಖ ಕಾರಣವೇನು ಅಂದರೆ, ಪ್ರಾದೇಶಿಕ ಅಸಮತೋಲನ. ಒಂದು ರಾಜ್ಯವನ್ನು ಹೆಚ್ಚಾಗಿ ಏನು ಮಾಡೋದು, ಪ್ರಾಮುಖ್ಯತೆ ನೀಡೋದು, ಇನ್ನೊಂದು ರಾಜ್ಯಕ್ಕೆ ಕಡಿಮೆ ಪ್ರಾಮುಖ್ಯತೆ ನೀಡೋದು. ಈ ರೀತಿ ಮಾಡಿದಾಗ ಪ್ರಾದೇಶಿಕವಾದ ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ಅದಕ್ಕೆ ನಾವು ಪ್ರಾದೇಶಿಕ ಅಸಮತೋಲನ ಅಂತ ಕರಿತಾ ಹೋಗ್ತೀವಿ. ಪೂರ್ವಗ್ರಹ ಎಂದರೇನು? ಒಬ್ಬ ವ್ಯಕ್ತಿ ಅಥವಾ ಸಮುದಾಯ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧರಿತ ಮನೋಭಾವ. ಅಂದರೆ ನಾವು ಒಬ್ಬ ವ್ಯಕ್ತಿ ಅಥವಾ ಸಮುದಾಯದ ಬಗ್ಗೆ ಮೊದಲೇ ಅವ್ರ ಬಗ್ಗೆ ಗೊತ್ತಿಲ್ಲದೆ ನಾವು ಅವ್ರು ಸರಿ ಇಲ್ಲ, ಅವ್ರು ಆ ರೀತಿ ಇದ್ದಾರೆ, ಅವ್ರು ಈ ರೀತಿ ಇದ್ದಾರೆ ಅದ್ರ ಬಗ್ಗೆ ನಾವು ಮೊದಲೇ ಅದನ್ನು ಊಹೆ ಮಾಡ್ತೀವಲ್ಲ, ಅದಕ್ಕೆ ನಾವು ಪೂರ್ವಗ್ರಹ ಎಂದು ಕರಿತೀವಿ. ಒಬ್ಬ ವ್ಯಕ್ತಿ ಅಥವಾ ಸಮುದಾಯದ ಬಗ್ಗೆ ಹೊಂದಿರಬಹುದಾದಂಥ ಪೂರ್ವ ನಿರ್ಧರಿತ ಮನೋಭಾವಕ್ಕೆ ನಾವು ಪೂರ್ವಗ್ರಹ ಪೀಡಿತರು ಅಂತೇಳಿ ಕರಿತಾ ಹೋಗ್ತೀವಿ. ಇದು ನಿಮಗೆ ಗೊತ್ತಿರಬೇಕು. ಮತ್ತು 13ನೇ ಪ್ರಶ್ನೆ ನೋಡ್ತೀವಿ, 20ನೇ ಶತಮಾನ ಆಶ್ಚರ್ಯ ಲೋಹ ಎಂದು ಯಾವುದನ್ನು ಕರೀತೇವೆ? ಇದಕ್ಕೆ ಉತ್ತರವನ್ನು ನೋಡೋದಾದರೆ ಅಲ್ಯೂಮಿನಿಯಂ ಅಥವಾ ಬ್ಯಾಕ್ಸೈಟ್ ಅದಿರು ಅಂತ ಕರಿತೀವಿ. ಇದಕ್ಕೆ ನಾವು 20ನೇ ಶತಮಾನದ ಆಶ್ಚರ್ಯ ಲೋಹ ಅಂತೇಳಿ ಕರಿತೀವಿ. ಪೆಟ್ರೋಲಿಯಂನ್ನು ದ್ರವರೂಪದ ಚಿನ್ನ ಎಂದು ಏಕೆ ಕರೆಯುತ್ತಾರೆ? ಇದು ಯುದ್ಧ ಮತ್ತು ಶಾಂತಿ ಕಾಲದಗಳೆರಡರಲ್ಲೂ
ಅಮೂಲ್ಯವಾದದ್ದಾಗಿರುತ್ತೆ. ಅದಕ್ಕಾಗಿ ನಾವು ಪೆಟ್ರೋಲಿಯಮನ್ನು ದ್ರವ ರೂಪದ ಚಿನ್ನ ಅಂತ ಕರಿತೀವಿ. ಇದು ಯುದ್ಧ ಕಾಲದಲ್ಲಿ, ಶಾಂತಿ ಕಾಲದಲ್ಲಿ ಎಲ್ಲರೂ ಅಮೂಲ್ಯವಾಗಿ, ಅಂದರೆ ಯುದ್ಧ ಕಾಲದಲ್ಲೂ ಬೇಕಾಗುತ್ತೆ, ಶಾಂತಿ ಕಾಲದಲ್ಲೂ ಎಲ್ಲರೂ ಏನು ಮಾಡ್ತೀವಿ, ನಾವು ವಾಹನಗಳನ್ನು ಬಳಸ್ತಾ ಇರ್ತೀವಿ. ಅದಕ್ಕೆ ಪೆಟ್ರೋಲಿಯಂ ಉತ್ಪನ್ನ ನಮಗೆ ಬೇಕಾಗಿರುತ್ತೆ. ಅದಕ್ಕೆ ಚಿನ್ನಕ್ಕಿರುವಂಥ ಬೆಲೆ ಅದಕ್ಕೆ ಬರ್ತಾ ಹೋಗುತ್ತೆ. ಅದಕ್ಕೆ ಇದನ್ನು ನಾವು ದ್ರವ ರೂಪದ ಚಿನ್ನ ಎಂದು ಕರಿತಾ ಹೋಗ್ತೀವಿ. ಪ್ರತ್ಯಕ್ಷ ತೆರಿಗೆ 2 ಉದಾಹರಣೆ ಕೊಡಿ. 15ನೇ ಪ್ರಶ್ನೆ ಕೇಳಿದ್ರೆ ಪ್ರತ್ಯಕ್ಷ ತೆರಿಗೆಗೆ 2 ತೆರಿಗೆಗಳನ್ನು ಬರ್ತವೆ. ಪ್ರತ್ಯಕ್ಷ ತೆರಿಗೆ ಬರ್ತದೆ, ಪರೋಕ್ಷ ತೆರಿಗೆ, 2 ರೀತಿಯ ತೆರಿಗೆಗಳು ಬರ್ತವೆ. ಇದರಲ್ಲಿ ಪ್ರತ್ಯಕ್ಷ ತೆರಿಗೆ ಕೇಳಿದರೆ ಒಂದು ಸಂಪತ್ತಿನ ತೆರಿಗೆ, ವರಮಾನ ತೆರಿಗೆ, ಆದಾಯ ತೆರಿಗೆ, ಕಂಪನಿ ತೆರಿಗೆ. ಇವು ಪ್ರಮುಖವಾಗಿ ಪ್ರತ್ಯಕ್ಷವಾಗಿ ನೀಡುವಂತಹ ತೆರಿಗೆಗಳಾಗಿರ್ತವೆ. ಉದ್ಯಮಿ ಎಂದರೆ ಯಾರು? ಉದ್ಯಮಿ ಅಂದರೆ ಯಾರು ನೋಡೋಣ. ಉತ್ತರ ನೋಡೋದಾದರೆ ಒಂದು ಕೆಲಸವನ್ನು ಕೈಗೆತ್ತಿಕೊಳ್ಳುವವನನ್ನು ನಾವು ಉದ್ಯಮಿ ಎಂದು ಕರಿತೀವಿ. ನೋಡಿ, ಇವೆಲ್ಲ 1 ಅಂಕದ ಪ್ರಶ್ನೆಗಳು ಗೊತ್ತಿರಬೇಕು ನಿಮಗೆ. 1 ಅಂಕದ ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾನೆ. ಅಂದರೆ ಇದು 2 ಮಾರ್ಕ್ಸ್ ಕ್ವಶನ್ಸು. 2 ಮಾರ್ಕ್ಸ್ ಕ್ವಶನ್ಸ್ ಎಷ್ಟು ಕೊಟ್ಟಿದ್ದಾನೆ? 8 ಪ್ರಶ್ನೆಗಳು ಕೊಟ್ಟಿದ್ದಾನೆ. ಇದರಲ್ಲಿ ನಿಮಗೆ ಆಪ್ಷನ್ಸ್ ಇರ್ತವೆ. ಆಪ್ಷನ್ಸ್ ಅನ್ನೋದು ನೋಡಿ, ಇಲ್ಲ ಅಥವಾ ಅಂದ್ಕೊಟ್ಟಿದ್ದಲ್ವ, ಈ ಅಥವಾ ಎನ್ನುವ ಜಾಗದಲ್ಲಿ ನಿಮಗೆ ಆಪ್ಷನ್ಸ್ ಇರ್ತವೆ, ಅದನ್ನು ನೋಡ್ಕೋಬೇಕಾಗುತ್ತೆ. ಕಾನೂನು ವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರ ಮಾಡಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಉತ್ತರ ಏನಪ್ಪ ಅಂದರೆ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ, ಗಡಿ ಭದ್ರತಾ ಪಡೆ. ನೋಡಿ, ಗಡಿ ಭದ್ರತಾ ಪಡೆ ಬರುತ್ತೆ, ರೈಲ್ವೆ ಸಂರಕ್ಷಣಾ ಪಡೆ ಬರ್ತದೆ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಬರ್ತದೆ, ಇವು ಈ ಒಂದು ಕಾನೂನು ವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರ ಹೊಂದಿರುವಂಥ ಕೆಲವೊಂದು ಪಡೆಗಳಾಗಿರ್ತವೆ ಅನ್ನೋದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಅಥವಾ ಇನ್ನೊಂದು ಕ್ವಶನ್ ಕೇಳಿದ್ದೇನೆ, ಭಯೋತ್ಪಾದನೆ ಸವಾಲುಗಳನ್ನು ಎದುರಿಸಲು ಭಾರತ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ನೋಡಿ, ಇಲ್ಲಿ ಉತ್ತರ ಇದೆ. ಏನಪ್ಪ ಅಂದರೆ ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ಮಾಡಬೇಕು. ಏನು ಮಾಡಬೇಕು? ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪನೆ ಮಾಡುವುದು. ಮತ್ತು ವಿಶೇಷ ಮೀಸಲು ಪರಿಣಿತಿ ಪಡೆಗಳ ರಚನೆ ಮಾಡೋದು, ರಕ್ಷಣಾ ಪಡೆಗಳ ಬಳಕೆ ಮಾಡೋದು, ಭಯೋತ್ಪಾದಕ ನಿಗ್ರಹ ದಳ ರಚನೆ ಮಾಡೋದು, ಗುಪ್ತಚರ ಸಂಸ್ಥೆಗಳನ್ನು ಸ್ಥಾಪನೆ ಮಾಡೋದು, ಭಯೋತ್ಪಾದನೆ ಕತೆಗೆ ತೀವ್ರತೆಯನ್ನು ವಿರೋಧ ಮಾಡೋದು. ಇವು ಭಯೋತ್ಪಾದನೆಯನ್ನು ನಿಯಂತ್ರಣ ಮಾಡೋದಕ್ಕೆ, ಸವಾಲುಗಳನ್ನು ಎದುರಿಸೋದಕ್ಕೆ ಭಾರತ ಕೈಗೊಂಡಿರುವಂಥ ಕ್ರಮಗಳನ್ನು ಹೇಳಿ ನಾವು ಬರೀಬೋದು. ಮತ್ತು ಇನ್ನೊಂದು ಕ್ವಶನ್ ಕೇಳಿದ್ದಾನೆ, ವರದಕ್ಷಿಣೆ ಪಿಡುಗಿನಿಂದಾಗುವ ದುಷ್ಪರಿಣಾಮಗಳ್ಯಾವು ಅಂತ ಕೇಳಿದ್ದಾನೆ. ಇದು ಸ್ತ್ರೀಯರ ಸ್ವಾಭಿಮಾನಕ್ಕೆ ಧಕ್ಕೆಯನ್ನು ತರ್ತದೆ, ಮತ್ತು ಕೌಟುಂಬಿಕ ಕಲಹಕ್ಕೆ ಹೆಚ್ಚು ಒತ್ತಡ ನೀಡ್ತಾ ಹೋಗುತ್ತೆ, ಹೆಣ್ಣು ಭ್ರೂಣ ಹತ್ಯೆಗೆ ಇದು ಪ್ರೋತ್ಸಾಹ ನೀಡ್ತಾ ಹೋಗುತ್ತೆ, ಹೆಣ್ಣು ಶಿಶು ಹತ್ಯೆಯನ್ನು ಮಾಡ್ತಾ ಹೋಗ್ತಾರೆ, ಮೋಸದ ವಿವಾಹಗಳಾಗ್ತಾ ಹೋಗ್ತವೆ, ಹೆಚ್ಚಾಗ್ತಾ ಹೋಗ್ತವೆ, ವಿವಾಹ ವಿಚ್ಛೇದನಗಳು ಹೆಚ್ಚಾಗ್ತಾ ಹೋಗ್ತವೆ, ಅನೈತಿಕತೆ ಕಾರಣವಾಗ್ತಾ ಹೋಗುತ್ತೆ. ಇದರಲ್ಲಿ ಯಾವುದಾದ್ರೂ 4 ಅಂಶಗಳನ್ನು ನೀವೇನು ಮಾಡ್ಬೋದು, ಇದಕ್ಕೆ ಬರಿಬೋದು. ವರದಕ್ಷಿಣೆ ಪಿಡುಗುಗಳಿಂದಾಗುವಂಥ ದುಷ್ಪರಿಣಾಮಗಳಿಗೆ ಇಷ್ಟು ಬರಿಬೋದು. ಸ್ತ್ರೀಯರ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ, ಕೌಟುಂಬಿಕ ಕಲಹಗಳು, ಹೆಣ್ಣು ಭ್ರೂಣ ಹತ್ಯೆ, ಹೆಣ್ಣು ಶಿಶು ಹತ್ಯೆ, ಮೋಸದ ವಿವಾಹಗಳು ಹೆಚ್ಚಾಗ್ತಾ ಹೋಗ್ತವೆ, ವಿವಾಹ ವಿಚ್ಛೇದನಗಳು ಹೆಚ್ಚಾಗ್ತಾ ಹೋಗ್ತವೆ, ಮತ್ತು ಅನೈತಿಕ ಸಂಬಂಧಗಳು ಹೆಚ್ಚಾಗ್ತಾ ಹೋಗುತ್ತವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಇದಕ್ಕೆ ಇನ್ನೊಂದು ಆಪ್ಷನಲ್ ಆಗಿ ಅಥವಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಅದಾದ್ರೆ ಕಾರ್ಮಿಕರ ಪದ್ಧತಿಗೆ ಕಾರಣಗಳ್ಯಾವು, ಅದು ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳ್ಯಾವು ಅಂತ ಕೇಳಿದ್ದಾರೆ. ಏನು ಪದ ಕ್ವಶನು? ಬಾಲಕಾರ್ಮಿಕ ಪದ್ಧತಿಗೆ ಸಾರಿ ಫಾರ್ ಡಿಸ್ಟರ್ಬೆನ್ಸ್. ನೋಡಿ, ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳ್ಯಾವು ಅಂತ ಕೇಳಿದ್ದಾರೆ. ಅದಾಗ ನಾವು ನೋಡಬೇಕು, ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳೇನಪ್ಪ ಅಂದರೆ ಕಡು ಬಡತನ ಇರ್ತದೆ. ಏನಾಗುತ್ತೆ? ಕಡು ಬಡತನ ಬರ್ತಾ ಹೋಗುತ್ತೆ, ಕೌಟುಂಬಿಕ ಕಲಹಗಳಿರ್ತವೆ, ಅನಕ್ಷರತೆ ಇರ್ತದೆ, ಜಾತಿ ಪದ್ಧತಿ, ಕೌಟುಂಬಿಕ ಹಿಂಸೆ ಇರ್ತದೆ, ಉದ್ಯಮಿಗಳ ಲಾಭ ಕೊರತನ ಇರ್ತದೆ, ಮತ್ತು ಪೋಷಕರ ಅತಿಯಾದ ನಿಯಂತ್ರಣ ಇರ್ತದೆ. ಇದರಲ್ಲಿ ನಾವು ಯಾವುದಾದ್ರೂ 4 ಅಂಶಗಳನ್ನು ಬರೆದು ಇದು ಬಾಲಕಾರ್ಮಿಕ ಪದ್ಧತಿಗೆ ಪ್ರಮುಖವಾಗಿ ಕಾರಣ ಆಗ್ತಾ ಹೋಗುತ್ತದೆ. ಮತ್ತು ನಾರಾಯಣಗುರು ನೋಡಿ, ಇನ್ನೊಂದು 19ನೇ ಪ್ರಶ್ನೆ ಏನಪ್ಪ ಅಂದರೆ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ. 19ನೇ ಪ್ರಶ್ನೆ ಏನಪ್ಪ ಅಂದರೆ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂನ ಕೊಡುಗೆಗಳೇನು ಅಂತ ಕೇಳಿದ್ದಾರೆ. ಏನು ಕೊಡುಗೆಗಳಿದ್ದಾವೆ ನೋಡೋದಾದರೆ ಪ್ರಮುಖವಾಗಿ 1903ರಲ್ಲಿ ಧರ್ಮ ಪರಿಪಾಲನಾ ಯೋಗಮ್ಮನ್ನು ಏನು ಮಾಡ್ತಾರೆ? ಪ್ರಾರಂಭ ಮಾಡ್ತಾರೆ. ಎಷ್ಟರಲ್ಲಿ? 1903ರಲ್ಲಿ. ಹಿಂದುಳಿದ ವರ್ಗಗಳ ಸಬಲೀಕರಣ ಮಾಡ್ತಾ ಹೋಗ್ತಾರೆ. ಮಾನವನ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಎಂದು ಸಾರಿದವರು ಏನಪ್ಪ ಅಂದರೆ ನಾರಾಯಣ ಗುರುರವರು. ಅವ್ರು ಹೇಳ್ತಾರೆ,
ಮಾನವನ ಕುಲಕ್ಕೆ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವರು ಎಂದೇಳಿ ಏನು ಮಾಡ್ತಾರೆ ಸಾರ್ತಾ ಹೋಗ್ತಾರೆ. 1924ರಲ್ಲಿ ಏನು ಮಾಡ್ತಾರೆ ವೈಕಂ ಚಳವಳಿಯನ್ನು ಆರಂಭ ಮಾಡಿ ಗಾಂಧೀಜಿಯವರಂತೂ ಪೆರಿಯಾರವರು ಭಾಗಿ ಆಗ್ತಾ ಹೋಗ್ತಾರೆ ಈ ಒಂದು ವೈಕಂ ಚಳವಳಿಯಲ್ಲಿ. ಇದು ನಿಮಗೆ ಗೊತ್ತಿರಬೇಕಾದ ಪ್ರಮುಖ ವಿಚಾರ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಭಾಷಾವಾರು ಪ್ರಾಂತ್ಯಗಳಲ್ಲಿ ಆಂಧ್ರ ಪ್ರದೇಶ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಏಕೆ ಎಂದು ಪ್ರಶ್ನೆ ಕೇಳಿದ್ದಾನೆ. ಒಂದೇನಪ್ಪ ಅಂದರೆ, ಭಾಷೆಯ ಆಧಾರದ ಮೇಲೆ ರಾಜ್ಯ ರಚನೆ ಒತ್ತಾಯ ಮಾಡ್ತಾ ಹೋಗ್ತಾರೆ. ಭಾಷಾವಾರು ಪ್ರಾಂತ್ಯಗಳ ಆಂಧ್ರ ಪ್ರದೇಶ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು. ಯಾಕಪ್ಪ ಅಂದರೆ ಭಾಷೆ ಆಧಾರದ ಮೇಲೆ ರಾಜ್ಯವನ್ನು ರಚನೆ ಮಾಡಬೇಕು ಅನ್ನೋ ಒತ್ತಾಯ ಏನಾಗುತ್ತೆ ಸರ್ಕಾರದ ಮೇಲೆ ಬೀಳ್ತಾ ಹೋಗುತ್ತೆ. ವಿಶಾಲಾಂಧ್ರ ರಚನೆಗೆ ಆಂಧ್ರ ಮಹಾಸಭಾ ಒತ್ತಾಯ ಮಾಡ್ತಾ ಹೋಗುತ್ತೆ. ಅದರಲ್ಲೂ ಪ್ರಮುಖವಾಗಿ ನೋಡಿ ಇವರಿದ್ದಾರಲ್ವ ಪೊಟ್ಟಿ ಶ್ರೀರಾಮುಲು 58 ದಿನ ಉಪವಾಸ ನಂತರ ಅಸುನೀಗ್ತಾ ಹೋಗ್ತಾರೆ, ಅಂದರೆ ಸತ್ತೋಗ್ತಾರೆ ಪೊಟ್ಟು ಶ್ರೀರಾಮುಲು. ಈ ಕಾರಣಕ್ಕಾಗಿ ಅಲ್ಲೇನಾಗ್ತಾರೆ ಆಂಧ್ರ ಪ್ರದೇಶದಲ್ಲಿ ಮತ್ತಷ್ಟು ಜೋರಾಗ್ತಾ ಹೋಗುತ್ತೆ ಈ ಒಂದು ಚಳವಳಿ. ಆಗ ಸರ್ಕಾರ ಏನು ಮಾಡುತ್ತೆ ಈ ಒಂದು ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ಮಾಡ್ತಾ ಹೋಗ್ತಾರೆ. 1953ರಲ್ಲಿ ಮೊದಲ ಬಾರಿಗೆ ಭಾಷಾವಾರು ರಾಜ್ಯವಾಗಿ ಆಂಧ್ರ ಪ್ರದೇಶ ಮೊದಲ ರಾಜ್ಯವಾಗಿ 1953ರಲ್ಲಿ ರಚನೆ ಆಗ್ತಾ ಹೋಗುತ್ತೆ. ಇದು ನಿಮಗೆ ಗೊತ್ತಿರಬೇಕಾದಂಥ ಪ್ರಮುಖ ಅಂಶ. ನೆಕ್ಸ್ಟ್ ನೋಡೋಣ, ಅರಣ್ಯಗಳು ಮಾನವನ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸ್ತವೆ, ವಿವರಿಸಿ. ನೋಡಿ, ಅರಣ್ಯಗಳು ಏನು ಮಾಡ್ತವೆ ಮಾನವನ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತವೆ ಹೇಗೆ ಅಂತ ಕೇಳಿದ್ದಾನೆ. ಏನಪ್ಪ ಅಂದರೆ ಇದಕ್ಕೆ ಉತ್ತರವನ್ನು ನೋಡಿದರೆ, ಶುದ್ಧ ವಾಯು ನೀಡ್ತಾ ಹೋಗುತ್ತವೆ, ಆಹಾರ ಮತ್ತು ಮೇವನ್ನು ನೀಡ್ತವೆ, ಪೂರೈಕೆ ಮಾಡ್ತವೆ, ಉತ್ತಮ ಮಳೆ ತರಲು ಸಹಾಯಕವಾಗ್ತಾ ಹೋಗುತ್ತವೆ, ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ, ಪ್ರಾಣಿ ಪಕ್ಷಿಗಳ ಆಶ್ರಯ ತಾಣವಾಗಿದೆ ಕಾಡು ಅರಣ್ಯಗಳು, ಔಷಧೀಯ ಸಸ್ಯಗಳ ಅಂಗವಾಗಿದೆ, ಪ್ರವಾಸಿಗರನ್ನು ಆಕರ್ಷಿಸುತ್ತದೆ, ಉದ್ಯೋಗ ಅವಕಾಶಗಳನ್ನು ಒದಗಿಸುತ್ತದೆ, ಜೈವಿಕ ಸಮತೋಲನ ಕಾಪಾಡುತ್ತದೆ. ಇಷ್ಟೆಲ್ಲ ಮಾಡ್ತದೆ. ಅದಕ್ಕೆ ನಮಗೆ ಅರಣ್ಯಗಳು ಮಾನವನ ಜೀವನದಲ್ಲಿ ಮಹತ್ತರವಾದ ಪಾತ್ರ ವಹಿಸ್ತವೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಕೋಬೋದು. ಭಾರತದ ಕೃಷಿ ನೋಡಿ, ಇಲ್ಲಿ ಇನ್ನೊಂದು ಕ್ವಶನ್ ಕೇಳಿದ್ದಾನೆ. ಭಾರತ ಕೃಷಿಯು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟವಾಗಿದೆ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ದಾನೆ. ಭಾರತ ಕೃಷಿ ಏನಾಗುತ್ತೆ ಮಾನ್ಸೂನ್ ಮಾರುತಗಳೊಂದಿಗೆ ಆಡುವಂತಹ ಜೂಜಾಟ, ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ದಾನೆ. ಉತ್ತರ ನೋಡಪ್ಪ ಏನು ಬರಿಬೋದು ಉತ್ತರ ಅನ್ನೋದನ್ನು ನೋಡೋದಾದರೆ, ಪ್ರಮುಖವಾಗಿ ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ವ್ಯವಸಾಯವು ಮಾನ್ಸೂನ್ ಮಾರುತಗಳನ್ನೇ ಅವಲಂಬಿಸಿದೆ. ಅತಿವೃಷ್ಟಿ ಉಂಟು ಮಾಡ್ತದೆ, ಅನಾವೃಷ್ಟಿಯನ್ನು ಉಂಟು ಮಾಡ್ತದೆ. ಒಂದೊಂದು ಬಾರಿ ಅತಿವೃಷ್ಟಿ ಆಗೋಗುತ್ತೆ, ಇನ್ನೊಂದು ಬಾರಿ ಅನಾವೃಷ್ಟಿ. ಹೆಚ್ಚು ಮಳೆ ಬಿದ್ದೋಗಿ ಏನಾಗುತ್ತೆ ಅತಿವೃಷ್ಟಿ ಆಗೋಗುತ್ತೆ, ಮಳೆನೇ ಬರೋದಿಲ್ಲ, ಅನಾವೃಷ್ಟಿ ಉಂಟಾಗುತ್ತೆ. ಹೀಗೆ ಏನಾಗುತ್ತಪ್ಪ ಅಂದರೆ ಭಾರತ ಕೃಷಿಯು ಮಾನ್ಸೂನ್ ಮಾರುತಗಳಿಂದ ಆಡುವಂಥ ಜೂಜಾಟವಾಗಿ ನಮಗೆ ಪರಿಣಮಿಸ್ತಿರೋದನ್ನು ನೋಡ್ಬೋದು. ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಬರೀರಿ ಅಂದರೆ 23ನೇ ಪ್ರಶ್ನೆ ಕೇಳಿದಾನೆ. ನಾವು ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಬರೀಬೇಕಾದ್ರೆ ಪ್ರಮುಖವಾಗಿ ಈ ಡೇಟ್ ಬರೀಬೇಕು. ಏನಪ್ಪ ಅಂದರೆ ಮಾರ್ಚ್ 15 ವಿಶ್ವ ಗ್ರಾಹಕರ ದಿನವರೆಗೆ ಆಚರಿಸುತ್ತೇವೆ. ಏಕೆ ನೋಡಿ, 2 ಪ್ರಶ್ನೆ ಕೇಳಿದಾನೆ ಇಲ್ಲಿ. ಏನಪ್ಪ ಅಂದರೆ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಬರೀರಿ. 24ನೇ ಪ್ರಶ್ನೆ, ಮಾರ್ಚ್ 15 ವಿಶ್ವ ಗ್ರಾಹಕ ದಿನವನ್ನಾಗಿ ಆಚರಿಸುತ್ತೇವೆ ಏಕೆ ಅಂತ ಕೇಳಿದ್ರು. ಮಾರ್ಚ್ 15 1962ರಲ್ಲಿ ಮಾರ್ಚ್ 15 1962 ವಿಶ್ವ ಗ್ರಾಹಕರ ದಿನ ಎಂದೇಳಿ ಆಚರಣೆ ಮಾಡ್ತೀವಿ. ಅಂದು ಅಮೆರಿಕ ಅಧ್ಯಕ್ಷ ಜಾನ್ ಎಫ್ ಕೆನಡಿ ನಾಗರಿಕರಿಗೆ ಸಾಕ್ಷರತೆ, ಮಾಹಿತಿ, ನಿವೇದನೆ ಮತ್ತು ಪರಿಹಾರ ಎಂಬ 4 ಹಕ್ಕುಗಳನ್ನು ಅಂಗೀಕಾರ ಮಾಡ್ತಾರೆ. ಅದಕ್ಕೆ ನಾವು 15 ಮಾರ್ಚನ್ನು ನಾವು ವಿಶ್ವ ಗ್ರಾಹಕ ದಿನ ಅಂತೇಳಿ ಕರಿತಾ ಹೋಗ್ತೀವಿ. ಇದಾದಮೇಲೆ ನೋಡ್ತೀವಿ, ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳನ್ನು ಉತ್ತರಿಸಿ. ಇದು 3 ಅಂಕದ ಪ್ರಶ್ನೆಗಳು. ಸಾಮಾಜಿಕ ಸುಧಾರಣೆ ಚಳವಳಿ ಹಾಗೂ ಭಾರತ ಸ್ವತಂತ್ರ ಹೋರಾಟದಲ್ಲಿ ಆನಿ ಬೆಸೆಂಟ್ ಅವರ ಪಾತ್ರವನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಸಾಮಾಜಿಕ ಸುಧಾರಣೆ ಚಳವಳಿ ಮತ್ತು ಭಾರತ ಸ್ವತಂತ್ರ ಹೋರಾಟದಲ್ಲಿ ಆನಿ ಬೆಸೆಂಟ್ ಅವರು ಯಾವ ರೀತಿ ಪಾತ್ರ ಇತ್ತು ಅನ್ನೋದನ್ನು ನೀವೇನು ಮಾಡಬೇಕು ತಿಳಿಸ್ಬೇಕಾಗುತ್ತೆ. ಇದಕ್ಕೆ ಉತ್ತರ ಏನಪ್ಪ ಅಂದರೆ ಭಾರತದಲ್ಲಿ ಥಿಯೋಸಫಿಕಲ್ ಸೊಸೈಟಿ ಎಂಬುದನ್ನು ಏನು ಮಾಡ್ತಾರೆ ಇವರು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಇದರ ಸದಸ್ಯರಾಗಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಭಾರತೀಯ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸ್ತಾ ಹೋಗ್ತಾರೆ. ಬೇರೆ ದೇಶದವರಾದರೂ ಏನು ಮಾಡ್ತಾರೆ, ಇವರು ಐರ್ಲೆಂಡ್ನ ಮಹಿಳೆ ಆಗಿರ್ತಾರೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಅರಿವನ್ನು ಮೂಡಿಸ್ತಾ ಹೋಗ್ತಾರೆ. ಸಮಾನತೆ ಮತ್ತು ವಿಶ್ವ ಸೋದರತ್ವದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಸಮಾನತೆ ಇರಬೇಕು, ವಿಶ್ವ ಸೋದರತ್ವದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಮತ್ತು ನ್ಯೂ ಇಂಡಿಯಾ ಎಂಬ ಪತ್ರಿಕೆ ಆರಂಭ ಮಾಡ್ತಾ ಹೋಗ್ತಾರೆ. ನೋಡಿ ಇಲ್ಲಿ
ಅನಿ ಬೆಸೆಂಟ್ ಅವರು ಪ್ರಾರಂಭಿಸಿದ ಪತ್ರಿಕೆ ಯಾವುದಂತ ಕೇಳ್ತಾರೆ, 1 ಅಂಕಕ್ಕೆ ನ್ಯೂ ಇಂಡಿಯಾ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಮತ್ತು ಓಮ್ ರೂಲ್ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಮತ್ತು INC ಮೊದಲ ಮಹಿಳಾ ಅಧ್ಯಕ್ಷೆಯಾಗಿ ಸಹ ಕೆಲಸ ಮಾಡಿ. INC ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಯಾರು ಅಂದರೆ ಅನಿ ಬೆಸೆಂಟ್ ಅವರು. ಇವ್ರು ನಿಮಗೆ ನೆನಪಿರಬೇಕು. ಅಥವಾ ಇನ್ನೊಂದು ಪ್ರಶ್ನೆ ಕೇಳಿದರೆ ಏನಪ್ಪ ಅಂದರೆ, ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ ಪಾತ್ರವನ್ನು ವಿವರಿಸಿ. ಇಲ್ಲಿ ಅನಿ ಬೆಸೆಂಟ್ ಅವರ ಪಾತ್ರ ಕೇಳಿದಾನೆ, ಇಲ್ಲಿ ಏನು ಮಾಡಿದ್ದಾನೆ, ಬಾಲಗಂಗಾಧರ್ ತಿಲಕ್ ರವರ ಪಾತ್ರ ಕೇಳಿದ್ದಾರೆ. ಸ್ವತಂತ್ರ ಚಳವಳಿಯಲ್ಲಿ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ ರವರ ಪಾತ್ರವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ನೋಡಿ ಉತ್ತರವನ್ನು ಯಾವ ರೀತಿ ಬರೀಬೇಕಪ್ಪ ಅಂದರೆ, ತೀವ್ರಗಾಮಿಗಳಲ್ಲಿ ಬಾಲಗಂಗಾಧರ್ ತಿಲಕ್ ಏನಾಗಿದ್ದರು, ಪ್ರಮುಖ ನಾಯಕರಾಗಿದ್ದರು. ಬಂಗಾಳ ವಿಭಜನೆ ವಿರೋಧವನ್ನು ಮಾಡ್ತಾ ಹೋಗ್ತಾರೆ, ಇದು ನಿಮಗೆ ಗೊತ್ತಿರಬೇಕು. ಮತ್ತು ಸ್ವದೇಶಿ ಚಳುವಳಿಯನ್ನು ಆರಂಭಿಸ್ತಾರೆ. ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡ್ತಾ ಹೋಗ್ತಾರೆ. ಬಾಲಗಂಗಾಧರ್ ತಿಲಕ್ ಪಾತ್ರ ಬಹಳ ಮುಖ್ಯವಾಗಿ ಇರ್ತದೆ. ಮತ್ತು ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರ್ತೇನೆ ಅಂತ ಘೋಷಣೆಯನ್ನು ಕೂಗ್ತಾ ಹೋಗ್ತಾರೆ. ಇದು ಈ ಒಂದು ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕ್ ರವರ ಪಾತ್ರವಾಗಿರುತ್ತೆ. ಪೂರ್ಣ ಸ್ವರಾಜ್ಯ ಪಡೆಯುವ ಗುರಿ ಹೊಂದಿರ್ತಾರೆ. ಜನಸಾಮಾನ್ಯರನ್ನು ಸಂಘಟಿಸಲು ಶಿವಾಜಿ ಉತ್ಸವ ಮತ್ತು ದುರ್ಗಾ ಉತ್ಸವಗಳನ್ನು ಪ್ರಾರಂಭಿಸ್ತಾ ಹೋಗ್ತಾರೆ. ಜನರಲ್ಲಿ ರಾಷ್ಟ್ರೀಯತೆ ಬೆಳೆಸಲು ಕೇಸರಿ ಮತ್ತು ಮರಾಠಿ ಎಂಬ 2 ಪತ್ರಿಕೆಗಳನ್ನು ಏನು ಮಾಡ್ತಾರೆ, ಆರಂಭಿಸ್ತಾರೆ. ಜೈಲಿನಲ್ಲಿ ಕುಳಿತು ಗೀತರಹಸ್ಯ ಎಂಬ ಕೃತಿಯನ್ನು ಏನು ಮಾಡ್ತಾರೆ, ಬರಿತಾ ಹೋಗ್ತಾರೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ GPS ಉಪಯೋಗಗಳೇನು ಅಂತ ಕೇಳ್ತಾನೆ. GPS ವಿವರಿಸಿ ಅಂತ ಕೇಳ್ಬೋದು. GPS ಉಪಯೋಗಗಳೇನು ಅಂತ ಕೇಳ್ತಾನೆ. ಸ್ಪಷ್ಟ ಭೌಗೋಳಿಕ ಸ್ಥಾನ ಗುರುತಿಸುವುದು, ಅರಣ್ಯ ಪರ್ವತಾಚರಣೆಗಳಿಗೆ ಉಪಯುಕ್ತವಾಗಿರುತ್ತೆ. ಅರಣ್ಯ ಮತ್ತು ಪರ್ವತಾಚರಣೆಗಳೇನಿರ್ತಾರೆ ಚಾರಣೆಗಳಿಗೆ ಇದು ಉಪಯುಕ್ತವಾಗಿರುತ್ತೆ. ಸೈನಿಕರಿಗೆ ಮತ್ತು ವೈಮಾನಿಕರಿಗೆ, ಮೀನುಗಾರರಿಗೆ, ನಾವಿಕರಿಗೆ ಸರಿಯಾದ ಮಾರ್ಗ ತಿಳಿಸುತ್ತದೆ. ಮನೆ ಬಾಗಿಲಿಗೆ ಸೇವೆ ಕೊಡುವಂತಹ ಸಂಸ್ಥೆಗಳ ಜೀವಳಾಗಿರುತ್ತೆ. ಗೂಗಲ್ ಮ್ಯಾಪ್ ಬಳಕೆ ಮಾಡ್ತಾ ಹೋಗ್ತಾರೆ. ಇದು GPS ಪ್ರಮುಖ ಉಪಯೋಗಗಳು. ಮತ್ತು ಚಂಡಮಾರುತದ ಪರಿಣಾಮಗಳೇನು ಅಂತ ಕೇಳ್ಬೋದು. ಚಂಡಮಾರುತ ಆಗಿರ್ಬೋದು, ಭೂಕಂಪ ಆಗಿರ್ಬೋದು, ಕಡಲ್ ಕೊರೆತ ಆಗಿರ್ಬೋದು, ಇವೆಲ್ಲದಕ್ಕೂ ನೀವು ಒಂದೇ ಆನ್ಸರ್ ಬರಿಬೋದು. ಈ ಆನ್ಸರ್ ಏನಪ್ಪ ಅಂದರೆ, ಅಪಾರ ಸಾವು ನೋವು ಉಂಟು ಮಾಡೋದು, ಆಸ್ತಿ ಹಾನಿ ಉಂಟಾಗೋದು, ಸಸ್ಯವರ್ಗ ಹಾನಿ ಉಂಟಾಗೋದು, ಪ್ರಾಣಿಗಳ ಹಾನಿ ಆಗೋದು, ಕಟ್ಟಡಗಳಿಗೆ ಹಾನಿ ಆಗೋದು, ವಿದ್ಯುತ್ ಅಡಚಣೆ ಆಗಿರ್ಬೋದು, ಸಾರಿಗೆ ಸಂಪರ್ಕ ಅಸ್ತವ್ಯಸ್ತ ಆಗಿರ್ಬೋದು, ಬೆಳೆಗಳ ನಾಶ ಆಗಿರ್ಬೋದು, ಜನಜೀವನ ಅಸ್ತವ್ಯಸ್ತ ಆಗಿರ್ಬೋದು, ಸಾಂಕ್ರಾಮಿಕ ರೋಗಗಳು ಹರಡುವುದು, ಇವೆಲ್ಲವೂ ಎಲ್ಲಪ್ಪ ಆಗುತ್ತೆ ಅಂದರೆ ಈ ಒಂದು ಚಂಡಮಾರುತ ಪರಿಣಾಮವಾಗಿ ಆಗ್ತಾ ಹೋಗುತ್ತೆ. ಭಾರತವು ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿತು ಎಂಬುದನ್ನು ಸಮರ್ಥಿಸಿ. ಭಾರತ ಪಂಚವಾರ್ಷಿಕ ಯೋಜನೆಗಳ ಅಭಿವೃದ್ಧಿಯಿಂದಾಗ ಆಗುವಂಥ ಒಂದು ಅಭಿವೃದ್ಧಿ ಏನು ಅನ್ನೋದ್ರ ಬಗ್ಗೆ ಕೇಳಿದ್ದಾನೆ. ಇಲ್ಲಿ ಪಂಚವಾರ್ಷಿಕ ಯೋಜನೆಗಳಿಂದಾಗಿ ಕೃಷಿ ಅಭಿವೃದ್ಧಿ ಆಯಿತು, ಕೈಗಾರಿಕೆಗಳ ಬೆಳವಣಿಗೆ ಆಯಿತು, ಅಭಿವೃದ್ಧಿ ಆಯಿತು, ಸಾರಿಗೆ ಸಂಪರ್ಕ ಅಭಿವೃದ್ಧಿ ಆಯಿತು, ತಂತ್ರಜ್ಞಾನ ಅಭಿವೃದ್ಧಿ, ಬಡತನ ನಿರ್ಮೂಲನೆ, ಉದ್ಯೋಗ ಸೃಷ್ಟಿ ಆಯಿತು, ಜನರ ಜೀವನ ಮಟ್ಟ ಸುಧಾರಣೆ ಆಯಿತು, ರಫ್ತು ಪ್ರಮಾಣದಲ್ಲಿ ಹೆಚ್ಚಳ ಆಯಿತು, ಶಿಶು ಮರಣ ಕಡಿಮೆ ಆಯಿತು, ಸಾಕ್ಷರತೆ ಪ್ರಮಾಣ ಹೆಚ್ಚಾಗ್ತಾ ಹೋಯಿತು. ಇವೆಲ್ಲವೂ ನಾವು ಏನು ಮಾಡ್ಬೋದು, ಭಾರತ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸಿತು ಎಂಬುದಕ್ಕೆ ಸಮರ್ಥನೆಯಾಗಿ ಉತ್ತರವನ್ನು ಕೊಡ್ಬೋದು. ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರೆ ಅಥವಾ ಅಂತ ಕೇಳಿ, ಏನಪ್ಪ ಅಂದರೆ, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಬಹುಮುಖ್ಯವಾದದ್ದು, ಸಮರ್ಥಿಸಿ. ಏನು ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖವಾದದ್ದು, ಸಮರ್ಥಿಸಿ ಅಂತ ಕೇಳಿದ್ದಾನೆ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಗ್ರಾಮೀಣ ಅಭಿವೃದ್ಧಿ ಅಂದರೆ ಏನಪ್ಪ ಅಂದರೆ, ಅಲ್ಲಿ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಹೊಂದಿರಬೇಕು. ಅಲ್ಲಿ ಶೌಚಾಲಯ, ಚರಂಡಿ, ರಸ್ತೆ ಆಗಿರ್ಬೋದು, ಕುಡಿಯುವ ನೀರು, ಶಾಲೆ, ಕಾಲೇಜು, ಗ್ರಂಥಾಲಯ ಮುಂತಾದವುಗಳನ್ನು ಒದಗಿಸುವುದು ಪಂಚಾಯತ್ ರಾಜ್ ಸಂಸ್ಥೆಗಳ ಪ್ರಮುಖ ಕರ್ತವ್ಯ. ಮತ್ತು ಕೃಷಿಗೆ, ಕೈಗಾರಿಕೆ, ಹೈನುಗಾರಿಕೆ, ಪಶುಪಾಲನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ ಮುಂತಾದವು ಗ್ರಾಮೀಣ ಚಟುವಟಿಕೆ ಅಭಿವೃದ್ಧಿ ಹೊಂದುವುದು. ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ಆವಾಸ್ ಯೋಜನೆ, ಆಶ್ರಯ ಯೋಜನೆ, ವಾಲ್ಮೀಕಿ ಆವಾಸ್ ವಸತಿ ಯೋಜನೆ, ಬಸವ ಆವಾಸ್ ಯೋಜನೆಗಳಿಂದಾಗಿ ಏನು ಮಾಡ್ತು, ಮನೆ ಕಟ್ಟಿಕೊಡೋದು, ಮನೆ ಇಲ್ದವ್ರಿಗೆ ಸೂರು ಕಟ್ಟಿಕೊಡೋದು. ನಿರುದ್ಯೋಗ ನಿವಾರಣೆಗೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಗ್ರಾಮ ಉದ್ಯೋಗ ಯೋಜನೆ ಜಾರಿಗೆ ತಂದಿದೆ. ಸ್ವರ್ಣ ಗ್ರಾಮೋದಯ ಯೋಜನೆಗಳನ್ನು ತರುವುದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು, ಇವೆಲ್ಲವನ್ನ ಏನು ಮಾಡ್ಬೋದು ನಾವು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಪ್ರಮುಖವಾದದ್ದು ಅನ್ನೋದನ್ನು ತಿಳಿಸ್ಬೋದು. ಬ್ಯಾಂಕ್ ಖಾತೆ ಹೊಂದಿರುವುದು ಅನುಕೂಲಕರ ಹೇಗೆ?
ಈ ಪ್ರಶ್ನೆ ನೋಡಿ, ಬ್ಯಾಂಕ್ ಖಾತೆಯನ್ನು ಹೊಂದಿರುವುದು ಅನುಕೂಲಕರ ಹೇಗೆ ಅನ್ನೋದನ್ನು ಕೇಳಿದ್ದಾರೆ. ಈ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕಾದ್ರೆ ಠೇವಣಿಯನ್ನು ಅಂಗೀಕರಿಸುವುದು, ಸಾಲವನ್ನು ಕೊಡುವುದು, ಹಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡುವುದು, ಹುಂಡಿಗಳನ್ನು ಸೋಣೆ ಮಾಡುವುದು, ಭದ್ರತಾ ಕಪಾಟು ಬಾಡಿಗೆ ಕೊಡುವುದು, ವಿದೇಶಿ ವಿನಿಮಯ ವ್ಯವಹಾರಗಳನ್ನು ನಿರ್ವಹಿಸುವುದು, ಚೆಕ್ ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಮಾಡುವುದು, ಇವೆಲ್ಲ ಕಾರ್ಯಗಳನ್ನು ನಾವು ಬ್ಯಾಂಕ್ ಖಾತೆಯನ್ನು ಹೊಂದಿದ್ರೆ ಮಾಡ್ಬೋದು. ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯ ಬಹುಮುಖ್ಯ ಪಾತ್ರ ನಿರ್ವಹಿಸುತ್ತಾನೆ ಹೇಗೆ? ಒಂದು ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯು ಬಹುಮುಖ್ಯ ಪಾತ್ರ ವಹಿಸ್ತಾನೆ ಹೇಗೆ ಅಂತ ಕೇಳಿದಾನೆ. ಇದಕ್ಕೆ ಉತ್ತರ ನೋಡೋದಾದರೆ ಪ್ರಮುಖವಾಗಿ ಬಂಡವಾಳ ಸಂಗ್ರಹಣೆಗೆ ಸಹಾಯ, ಸ್ವಯಂ ಉದ್ಯೋಗ ಸೃಷ್ಟಿ, ರಾಷ್ಟ್ರೀಯ ಆದಾಯ, ತಲಾದಾಯ ಹೆಚ್ಚಳ ಸಹಕಾರಿಯಾಗಿದೆ, ಮಾರುಕಟ್ಟೆ ಅಭಿವೃದ್ಧಿ, ಜನರ ಜೀವನ ಮಟ್ಟ ಉತ್ತಮವಾಗಿರುತ್ತದೆ, ಸಮಾಜದ ಬೆಳವಣಿಗೆ ಸಹಾಯಕ ಆಗಿದೆ, ರಫ್ತು ಏನಾಗುತ್ತೆ, ವ್ಯಾಪಾರದ ಹೆಚ್ಚಳ ಆಗ್ತಾ ಹೋಗುತ್ತೆ. ಕಾಯಂ ಜಮೀನ್ದಾರ್ ಪದ್ಧತಿ ಮತ್ತು ರೈತವಾರ ಪದ್ಧತಿ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. 29ನೇ ಪ್ರಶ್ನೆ. ಇದು ಕಾಯಂ ಜಮೀನ್ದಾರ್ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಲಾರ್ಡ್ ಕಾರ್ನ್ವಾಲಿಸ್. ಇವನೇನು ಮಾಡ್ತಾನೆ, ಬಂಗಾಳ, ಬಿಹಾರ, ಒಡಿಶಾ ರಾಜ್ಯಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಇದು ವ್ಯತ್ಯಾಸವನ್ನು ನೀವು ಬರೀಬೇಕು. ರೈತವಾರ ಪದ್ಧತಿ ಮತ್ತು ಕಾಯಂ ಜಮೀನ್ದಾರ್ ಪದ್ಧತಿ ಒಡಿಶಾಗಳ ಜಾರಿಗೆ ತರ್ತಾನೆ. ಜಮೀನ್ದಾರ ಏನಾಗಿರ್ತಾನೆ, ಭೂಮಿಯ ಒಡೆಯ ಆಗಿರ್ತಾನೆ. ಜಮೀನ್ದಾರನು ಸರ್ಕಾರಕ್ಕೆ ಕಂದಾಯ ಸಲ್ಲಿಸುತ್ತಿರ್ತಾನೆ. ಜಮೀನ್ದಾರ ರೈತರಿಂದ ಅಪಾರ ಕಂದಾಯ ವಸೂಲಿ ಮಾಡ್ತಾನೆ. ರೈತರ ಶೋಷಣೆ ಆಗ್ತಾ ಇರುತ್ತೆ. ಬರಗಾಲ ಮತ್ತು ಪ್ರವಾಹ ಕಾಲದಲ್ಲಿಯೂ ಕಂದಾಯ ವಸೂಲಿ ಮಾಡ್ತಾ ಇರ್ತಾರೆ. ಇದರಿಂದ ರೈತರ ಶೋಷಣೆ ಆಗ್ತಾ ಇರುತ್ತೆ ಅನ್ನೋದನ್ನು ನೋಡ್ತೀವಿ. ಅದೇ ರೀತಿ ರೈತವಾರ ಪದ್ಧತಿಯನ್ನು ಯಾರು ಜಾರಿಗೆ ತಂದರು? ಅಲೆಕ್ಸಾಂಡರ್ ರೀಡ್ ಎಂಬುವನು ಏನು ಮಾಡ್ತಾನೆ, 1792ರಲ್ಲಿ ಅಲೆಕ್ಸಾಂಡರ್ ರೀಡ್ ಬಾರಮಹಲ್ ಎಂಬಲ್ಲಿ ಈ ಒಂದು ವ್ಯವಸ್ಥೆಯನ್ನು ರೈತವಾರ ಪದ್ಧತಿಯನ್ನು ಜಾರಿಗೆ ತಂದಿರ್ತಾರೆ. 1801ರಲ್ಲಿ ಥಾಮಸ್ ಮನ್ರೋ ಮೈಸೂರು ಮತ್ತು ಮದ್ರಾಸ್ಗಳಲ್ಲಿ ಜಾರಿಗೆ ತರ್ತಾರೆ. ರೈತರೇ ಭೂಮಿಯ ಒಡೆಯನಾಗಿರ್ತಾನೆ, ಆದರೆ ರೈತರೇ ಸರ್ಕಾರಕ್ಕೆ ಕಂದಾಯ ಕಟ್ಟುತ್ತಿದ್ದರು ನೇರವಾಗಿ. ಇಷ್ಟು 50% ಕಂದಾಯ 30 ವರ್ಷಗಳ ಅವಧಿಗೆ ನಿಗದಿಪಡಿಸಿ ರೈತರು ಕಟ್ಟಬೇಕಾಗಿತ್ತು. ರೈತರು ಗರಿಷ್ಠ ಪ್ರಮಾಣದ ಸಾಲ ಸುಳಿಗೆ ಸಿಲುಕ್ತಾಯಿದ್ರು. ಯಾಕಂದರೆ ಈ ವರ್ಷ ಬೆಳೆ ಆಗದಿದ್ರು ಏನು ಮಾಡಬೇಕಾಗಿತ್ತು, 50% ಕಂದಾಯವನ್ನು ಕಟ್ಟಲೇಬೇಕಾಗಿತ್ತು ಕಂಪಲ್ಸರಿಯಾಗಿ ರೈತರು. ಇದರಿಂದ ಸಹ ಏನಾಗಿತ್ತು, ಸಾಲಗಾರರಾಗಿ ಉಳ್ಕೋಬೇಕಾಗಿತ್ತು. ರೈತರು ಗರಿಷ್ಠ ಪ್ರಮಾಣದ ಸಾಲ ಸುಳಿಗೆ ಸಿಲುಕ್ತಾಯಿದ್ರು. ಪ್ಲಾಸಿ ಕದನ 30ನೇ ಪ್ರಶ್ನೆ ಕೇಳಿದ್ರೆ ಏನಪ್ಪ ಅಂದರೆ, ಪ್ಲಾಸಿ ಕದನ ಬ್ರಿಟಿಷರಿಗೆ ಭಾರತದ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆ ಆಯಿತು. ಈ ಹೇಳಿಕೆಯನ್ನು ಸೃಷ್ಟೀಕರಿಸಿ ಅಂತ ಕೇಳ್ತಾನೆ. ಹೌದು, ಪ್ಲಾಸಿ ಕದನ ಏನಾಗುತ್ತಪ್ಪ ಅಂದರೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಮೂಲ ಕಾರಣ ಆಯಿತು. 1757ರಲ್ಲಿ ಈ ಒಂದು ಪ್ಲಾಸಿ ಕದನ ನಡೆಯುತ್ತೆ. ಇದರ ಪರಿಣಾಮ ಏನಪ್ಪ ಅಂದರೆ ಭಾರತೀಯ ಅನೈತಿಕತೆ ಮತ್ತು ಅಸಂಘಟನೆ ಪ್ರದರ್ಶನವಾಯಿತು. ಸಿರಾಜುದ್ದೌಲಾ ಮರಣವಂತಾನೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾ ಹೋಗ್ತಾನೆ. ಕಂಪನಿಗೆ ಬಂಗಾಳದ ಅನಿರ್ಬಂಧಿತ ಹಕ್ಕು ಬರ್ತಾ ಹೋಗುತ್ತೆ. ನೋಡಿ, ಈ ಪ್ರಶ್ನೆಗೆ ಪ್ಲಾಸಿ ಕದನದ ಪರಿಣಾಮಗಳೇನಿದೆ ಅದನ್ನು ಬರೀಬೇಕು. ಪ್ಲಾಸಿ ಕದನ ಬ್ರಿಟಿಷರ್ ಭಾರತ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆ ಆಯಿತು. ಈ ಹೇಳಿಕೆಯನ್ನು ಸೃಷ್ಟೀಕರಿಸಿದ ಪರಿಣಾಮಗಳು ಬರೀಬೇಕು. ಪ್ಲಾಸಿ ಕದನದ ಪರಿಣಾಮಗಳು: ಭಾರತದ ಅನೈತಿಕತೆ ಮತ್ತು ಅಸಂಘಟನೆ ಪ್ರದರ್ಶನವಾಯಿತು. ಸಿರಾಜುದ್ದೌಲಾ ಮರಣ ಆಗ್ತಾನೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಕಂಪನಿಗೆ ಬಂಗಾಳದ ಅನಿರ್ಬಂಧಿತ ಹಕ್ಕು, ಯಾರೂ ಸಹ ಅವರಿಗೆ ನಿರ್ಬಂಧ ಏರುವಂತಿರಲಿಲ್ಲ. ಮೀರ್ ಜಾಫರ್ ಬ್ರಿಟಿಷರಿಗೆ ಯುದ್ಧ ಖರ್ಚಾಗಿ 17,70,00,000 ನೀಡ್ತಾ ಹೋಗ್ತಾನೆ. ಇದೆಲ್ಲದರ ಪರಿಣಾಮವಾಗಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆಯಾಗಿ ಬೆಳೆಸ್ಕೊಳ್ತಾ ಹೋಗ್ತಾರೆ. 31ನೇ ಪ್ರಶ್ನೆ ಯಾವುದಪ್ಪ ಅಂದರೆ, ಲಿಂಗ ತಾರತಮ್ಯವನ್ನು ನಿವಾರಣೆ ಮಾಡಲು ಭಾರತ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದೆ. ಹೌದು, ಲಿಂಗ ತಾರತಮ್ಯವನ್ನು ನಿವಾರಣೆ ಮಾಡಲು ಭಾರತ ಸರ್ಕಾರ ಅನೇಕ ಕ್ರಮ ಕೈಗೊಂಡಿದೆ. ಅವು ಯಾವಪ್ಪ ಅಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸ್ಥಾಪನೆ ಮಾಡಿದೆ. ಫಸ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಸ್ಥಾಪನೆ ಮಾಡಿದೆ. ಸ್ತ್ರೀ ಶಕ್ತಿ ಕಾರ್ಯಕ್ರಮ ಜಾರಿ ಮಾಡಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದೆ. ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದೆ. ಸರ್ಕಾರಿ ಉದ್ಯೋಗದಲ್ಲಿ 33% ಮೀಸಲಾತಿಯನ್ನು ನೀಡಿದೆ ಮಹಿಳೆಯರಿಗೆ. ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮೀಸಲಾತಿ. ಮಹಿಳಾ ಆಯೋಗ ರಚನೆ ಮಾಡಲಾಗಿದೆ. ಸಖಿ ಒನ್ ಸ್ಟಾಂಪ್ ಸೆಂಟರ್ ಆರಂಭ ಮಾಡಿದೆ. ಮಹಿಳಾ ಸಹಾಯವಾಣಿ 1091 ಜಾರಿಗೆ ತಂದಿದೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲನ್ನು ಮಹಿಳೆಯರಿಗೆ ನೀಡ್ತಾ ಹೋಗ್ತಾರೆ. ಆ ಮೂಲಕ
ಲಿಂಗ ತಾರತಮ್ಯವನ್ನು ನಿವಾರಣೆ ಮಾಡಲು ಭಾರತ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಅನ್ನೋದನ್ನು ನಾವಿಲ್ಲಿ ಸಮರ್ಥಿಸಿ ಬರೀಬೋದು. 32ನೇ ಪ್ರಶ್ನೆ, ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಂದ ಹೇಗೆ ಭಿನ್ನವಾಗಿದ್ದಾರೆ? ಇದು ವ್ಯತ್ಯಾಸನೂ ಗೊತ್ತಿರಬೇಕು ನಿಮಗೆ. ಏನಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್. ಸಂಘಟಿತ ವಲಯ ಕೆಲಸಗಾರರು ಮತ್ತು ಅಸಂಘಟಿತ ವಲಯ ಕೆಲಸಗಾರರ ನಡುವಿನ ವ್ಯತ್ಯಾಸವನ್ನು ಬರೀರಿ ಎಂದು ಇನ್ನೊಂದು ಕ್ವಶನ್ ಕೇಳ್ತಾನೆ. ಇದು ನಿಮಗೆ ಗೊತ್ತಿರಬೇಕಾದಂಥ ವಿಚಾರ. ಸಂಘಟಿತ ವಲಯ ಕೆಲಸಗಾರರು ಅಸಂಘಟಿತ ವಲಯ ಕೆಲಸಗಾರರಿಂದ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದರೆ, ಅದರ ಪ್ರಮುಖವಾಗಿ ಸಂಘಟಿತ ಕೆಲಸಗಾರರು ದುಡಿಮೆಗಾರರು ನಿಗದಿತ ಸ್ಥಳ, ಕಾಯ್ದೆ, ಕಾನೂನುಗಳು ಒಳಪಟ್ಟಿರ್ತಾರೆ. ನಿವೃತ್ತಿ ವೇತನ ಇರ್ತದೆ ಇವರಿಗೆ. ಸಂಘಟಿತ ಕೆಲಸಗಾರರಿಗೆ ವೈದ್ಯಕೀಯ ಸೌಲಭ್ಯಗಳಿರ್ತವೆ, ಭತ್ಯೆ ಬಡ್ತಿ ಸೌಲಭ್ಯ ಇರ್ತದೆ. ಇವರಿಗೆ ನಿಗದಿತ ಸಮಯದಲ್ಲಿ ಕೆಲಸವಿರುತ್ತದೆ, ಕೆಲಸದ ಭದ್ರತೆ ಇರ್ತದೆ. ಸರ್ಕಾರಿ ನೌಕರರಾಗಿರ್ತಾರೆ ಇವರು, ಖಾಸಗಿ ಕಂಪನಿ ನೌಕರರು ಆಗಿರ್ತಾರೆ ಇಲ್ಲಿ. ಆದರೆ ಅಸಂಘಟಿತ ಕೆಲಸಗಾರರು ನೋಡಿ, ಅಸಂಘಟಿತ ಕೆಲಸಗಾರರು ದುಡಿಮೆಗಾರರು ಏನಾಗಿರ್ತಪ್ಪ ಅಂದರೆ ನಿಗದಿತ ಸ್ಥಳ, ಕಾಯ್ದೆ, ಕಾನೂನುಗಳು ಒಳಪಟ್ಟಿರೋದಿಲ್ಲ. ನಿವೃತ್ತಿ ವೇತನ ಇರೋದಿಲ್ಲ, ವೈದ್ಯಕೀಯ ಸೌಲಭ್ಯ ಇರೋದಿಲ್ಲ, ಭತ್ಯೆ ಇರೋದಿಲ್ಲ, ಬಡ್ತಿ ಇರೋದಿಲ್ಲ, ಯಾವುದೇ ರೀತಿಯ ಸೌಲಭ್ಯಗಳು ಇರೋದಿಲ್ಲ. ನಿಗದಿತ ಸಮಯದಲ್ಲಿ ಕೆಲಸವಿರುವುದಿಲ್ಲ ಇವರಿಗೆ. ಕೆಲಸ ಇದ್ದಾಗ ಅವರು ಏನು ಮಾಡಬೇಕು? ಕೆಲಸ ಮಾಡಬೇಕು. ಕೆಲಸ ಇಲ್ಲಂದರೆ ಸುಮ್ಮನೆ ಇರಬೇಕಾಗುತ್ತೆ. ನಿಗದಿತ ಸಮಯದಲ್ಲಿ ಕೆಲಸ ಇರೋದಿಲ್ಲ. ಕೆಲಸದ ಭದ್ರತೆ ಇರೋದಿಲ್ಲ ಇವರಿಗೆ. ಕೃಷಿ ಕೆಲಸಗಾರರ, ಕಟ್ಟಡ ಕಾರ್ಮಿಕರು, ಸಂತೆ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು ಈ ಒಂದು ಅಸಂಘಟಿತ ಕಾರ್ಮಿಕರಲ್ಲಿ ಬರ್ತಾ ಹೋಗ್ತಾರೆ. ಇದು ನಿಮಗೆ ಗೊತ್ತಿರಬೇಕಾದ ಪ್ರಮುಖ ವಿಚಾರ. ಇದಾದಮೇಲೆ ನಾವು ನೋಡ್ತೀವಿ ಮಣ್ಣಿನ ಸಂರಕ್ಷಣೆ ಅವಶ್ಯಕ ನೋಡಿ. ಕ್ವಶನ್ ಏನಪ್ಪ ಅಂದರೆ ಮಣ್ಣಿನ ಸಂರಕ್ಷಣೆ ಅವಶ್ಯಕ ಏಕೆ ಅಂತ ಕೇಳಿದ್ದಾನೆ. ನೋಡಿ, ಮಣ್ಣಿನ ಸಂರಕ್ಷಣೆ ಏಕೆ ಬೇಕು? ಪ್ರಮುಖವಾಗಿ ಹೂಳು ತುಂಬಿಕೊಳ್ಳುವುದು, ನದಿ ಪಾತ್ರದಲ್ಲಿ ಬದಲಾವಣೆ ಆಗ್ತದೆ, ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗುತ್ತೆ, ಸ್ವಾಭಾವಿಕ ಚಿಲುಮೆ ಬತ್ತಿ ಹೋಗ್ತದೆ, ನೀರಿನ ಇಂಗುವಿಕೆ ಕಡಿಮೆ ಆಗ್ತಾ ಹೋಗುತ್ತೆ, ಬರಗಾಲ ಸೃಷ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು? ಮಣ್ಣಿನ ಸಂರಕ್ಷಣೆ ಮಾಡಬೇಕು. ಪ್ರತಿಯೊಂದು ಪ್ರಶ್ನೆಗೂ 8 ಹಾಕಿದ್ದಾರೆ. 5ನೇ ಮೈನ್ ನಾವು ನೋಡ್ತಾ ಇದ್ದೀವಿ. 4 ಅಂಕದ ಪ್ರಶ್ನೆಗಳು ಪ್ರಮುಖವಾಗಿ ಇಲ್ಲಿ ಭಾರತ ನೋಡಿ. 34 ಪ್ರಶ್ನೆ ಏನು ಕೇಳಿದನಪ್ಪ ಅಂದರೆ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ವಿವರಿಸಿ ಅಂತ ಕೇಳಿದರು. ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಏನು ಇದೆ 1857ರ ದಂಗೆ, ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಆಗಿದೆ. ಇದು ಆರ್ಥಿಕ ಕಾರಣಗಳನ್ನು ನೋಡಿದ್ರೆ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ, ಭಾರತದಲ್ಲಿ ಕರಕುಶಲಗಾರರು ನಿರುದ್ಯೋಗಿಗಳಾಗಿದ್ದು, ಗೃಹ ಮತ್ತು ಗುಡಿ ಕೈಗಾರಿಕೆಗಳ ನಾಶ, ಇಂಗ್ಲೆಂಡ್ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು, ಇನಾಮ್ ಭೂಮಿ ವಾಪಸ್ ಪಡೆಯಲಾಯಿತು, ತಾಲೂಕುದಾರರ ರದ್ದತಿ, ರೈತರ ಶೋಷಣೆ, ಭಾರತ ವಸ್ತುಗಳನ್ನು ಮಾರಲು ಇಂಗ್ಲೆಂಡಿನಲ್ಲಿ ದುಬಾರಿ ಸುಂಕ ಏರಿದ್ದು, ಇವೆಲ್ಲ ಆರ್ಥಿಕ ಕಾರಣಗಳು. ಈ ಒಂದು 1857ರ ದಂಗೆ ಅಥವಾ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮ ಕಾರಣವಾದ ಪ್ರಮುಖ ಆರ್ಥಿಕ ಕಾರಣಗಳಿರ್ತವೆ. ಅದೇ ರೀತಿ ಸೈನಿಕ ಕಾರಣಗಳನ್ನು ಸಹ ಕೇಳಿದ್ದಾರೆ. ಏನು ಸೈನಿಕ ಕಾರಣಗಳೇನು ಬರ್ತವೆ? ಭಾರತೀಯ ಸಿಪಾಯಿಗಳ ಸ್ಥಿತಿ ಶೋಚನೀಯವಾಗಿತ್ತು. ಅವ್ರನ್ನ ಏನು ಮಾಡ್ತಾಯಿದ್ರು? ಶೋಷಣೆ ಮಾಡ್ತಾಯಿದ್ರು. ಮತ್ತು ವೇತನ ಬಡ್ತಿಯನ್ನು ತಾರತಮ್ಯ ಮಾಡ್ತಾಯಿದ್ರು, ಕಡಿಮೆ ಸ್ಥಾನ ನೀಡ್ತಾಯಿದ್ರು, ಕೆಳ ಸ್ಥಾನದಲ್ಲಿ ಅವ್ರಿಗೆ ಏನು ಮಾಡ್ತಾಯಿದ್ರು? ಜಾಬ್ಸನ್ನು ನೀಡ್ತಾಯಿದ್ರು. ಭಾರತೀಯ ಸೈನಿಕರಿಗೆ ಕಡಿಮೆ ವೇತನ ನೀಡ್ತಾಯಿದ್ರು. ಭಾರತೀಯ ಸೈನಿಕರ ಸಾಗರೋತ್ತರ ಸೇವೆಗೆ ಒತ್ತಾಯ ಮಾಡ್ತಾಯಿದ್ರು. ಧಾರ್ಮಿಕವಾಗಿ ಸೈನಿಕರ ಪ್ರಚೋದನೆ ಮಾಡ್ತಾಯಿದ್ರು. ಹೀಗೆ ಸೈನಿಕ ಕಾರಣಗಳು ಸಹ ಈ ಒಂದು 2ನೇ ಮಹಾಯುದ್ಧಕ್ಕೆ 1857ರ ದಂಗೆಗೆ ಪ್ರಮುಖವಾಗಿ ಕಾರಣ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ಅಥವಾ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನೋಡಿ. ಇಲ್ಲಿ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಂಡಿತು ವಿವರಿಸಿ ಅಂತ ಕೇಳಿದ್ದಾನೆ. ಅಂದರೆ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ನು ಭಾರತ ಸಂಪನ್ಮೂಲಗಳನ್ನು ಹೇಗೆ ಬಳಸ್ಕೊಳ್ತು ಅನ್ನೋದನ್ನು ನಾವಿಲ್ಲಿ ಪಟ್ಟಿ ಮಾಡಬೇಕಾಗುತ್ತೆ. ಉತ್ತರವಾಗಿ ನಾವು ನೋಡಿದ್ರೆ ಪ್ರಮುಖವಾಗಿ ಭಾರತೀಯ ಸಹಾಯವಿಲ್ಲದೆ ನೋಡಿ, ಇಲ್ಲಿ ಭಾರತೀಯ ಸಹಾಯವಿಲ್ಲದೆ ಭಾರತೀಯರ ಸಹಾಯವಿಲ್ಲದೆ ಬ್ರಿಟನ್ ಯುದ್ಧ ಗೆಲ್ಲುವುದು ಅಸಾಧ್ಯವಾಗಿತ್ತು. 1ನೇ ಮಹಾಯುದ್ಧದಲ್ಲಿ 15 ಲಕ್ಷ ಭಾರತೀಯರು ಏನು ಮಾಡಿದರು? ಸೈನಿಕರು ಭಾಗಿಯಾಗಿ ಟರ್ಕಿ, ಸಿರಿಯಾ, ಡಮಾಸ್ಕಸ್, ಪ್ಯಾಲೆಸ್ಟೈನ್ ಗೆಲ್ಲಲು ಸಾಧ್ಯವಾಯಿತು. ಮೈಸೂರು, ಜೋಧ್ಪುರ, ಹೈದರಾಬಾದ್ ಸೈನಿಕರ ಸಹಾಯ ಮೆಚ್ಚುವಂಥದ್ದು. ಕುದುರೆ, ಕತ್ತೆ, ಒಂಟೆಗಳು, ಗಾಡಿಗಳು, ಯುದ್ಧ ಸಾಮಗ್ರಿಗಳನ್ನು ಭಾರತದಿಂದ ರವಾನೆ ಆಯಿತು. 2ನೇ ಮಹಾಯುದ್ಧದಲ್ಲಿ ಬರ್ಮಾ, ಇರಾನ್, ಇರಾಕ್, ಸಿರಿಯಾ, ಇಟಲಿ ಮುಂತಾದ ದೇಶಗಳಲ್ಲಿ ಭಾರತೀಯ ಸೈನಿಕರು
ಹೋರಾಟ ಮಾಡಿದ್ರು. ಭಾರತದ ಕೃಷಿ ಮತ್ತು ಕೈಗಾರಿಕಾ ವಸ್ತುಗಳ ಬಳಕೆ ಆಯಿತು. ಹೀಗೆ ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿ ಬ್ರಿಟನ್ ಭಾರತ ಸಂಪನ್ಮೂಲಗಳನ್ನು ಬಳಸ್ಕೊಳ್ತು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. 35ನೇ ಪ್ರಶ್ನೆ, ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪಾತ್ರ ನೀಡಿದ ಕೊಡುಗೆ. ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಕೊಡುಗೆಗಳು ವಿವರಿಸಿ ಅಥವಾ ಬರೀರಿ ಅಂತ ಕೇಳಿದರೆ, ಉತ್ತರವನ್ನು ನೋಡಿದರೆ ಚಿನ್ನದ ಗಣಿಯನ್ನು ಮಾಡ್ತಾರೆ, ಚಿನ್ನದ ಗಣಿ ಸುಧಾರಣೆ ಮಾಡ್ತಾ ಹೋಗ್ತಾರೆ, ಮಾರಿ ಕಣಿವೆ ಯೋಜನೆಯನ್ನು ಜಾರಿಗೆ ತರ್ತಾ ಹೋಗ್ತಾರೆ, ಶಿವನ ಸಮುದ್ರ ಜಲವಿದ್ಯುತ್ ಕೇಂದ್ರ ಸ್ಥಾಪನೆ ಮಾಡ್ತಾ ಹೋಗ್ತಾರೆ, ಬೆಂಗಳೂರು ವಿದ್ಯುತ್ ಸರಬರಾಜು ಮಾಡ್ತಾ ಹೋಗ್ತಾರೆ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡ್ತಾ ಹೋಗ್ತಾರೆ, ಪ್ರಾಥಮಿಕ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡ್ತಾ ಹೋಗ್ತಾರೆ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾ ಹೋಗ್ತಾರೆ, ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ, ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡ್ತಾ ಹೋಗ್ತಾರೆ, ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು, ಬೆಂಕಿಪಟ್ಟಣ ಕೈಗಾರಿಕೆಯನ್ನು, ಸಿಮೆಂಟ್ ಕಾಗದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ, ಬೆಂಗಳೂರು ಸಾಬೂನು ಕಾರ್ಖಾನೆಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ, ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ, ಮಂಡ್ಯದಲ್ಲಿ ಸಕ್ಕರೆ ಕಾರ್ಖಾನೆ ಮತ್ತು ಕನ್ನಂಬಾಡಿ ಅಣೆಕಟ್ಟೆಯನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಹೀಗೆ ಇವರು ಮಾಡಿದಂಥ ಒಂದು ಸೇವೆ ಮಾದರಿ ಮೈಸೂರು ರಾಜ್ಯವನ್ನಾಗಿ ನಿರ್ಮಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತೇಳಿ ನೀವೇನು ಮಾಡಬೇಕು, ಈ ರೀತಿ ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಮತ್ತು ನೆಕ್ಸ್ಟ್ ನೋಡ್ತೀವಿ, ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ. ಕೊರಿಯಾ, ಸುಯೆಜ್ ಕಾಲುವೆ, ವಿಯೆಟ್ನಾಂ ಸಮಸ್ಯೆ. ನೋಡಿ, ವಿಶ್ವಸಂಸ್ಥೆಯ ಒಂದು ಸಾಧನೆಗಳು ವೆರಿ ಇಂಪಾರ್ಟೆಂಟ್. ನಿಮಗೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರೆ, ವಿಶ್ವಸಂಸ್ಥೆಯ ಸಾಧನೆಗಳು ನಿಮಗೆ ವೆರಿ ಇಂಪಾರ್ಟೆಂಟಾಗಿ ಬೇಕಾಗುತ್ತೆ. ಏನೇನು ಮಾಡ್ತಾರೆ ವಿಶ್ವಸಂಸ್ಥೆ, ಏನೇನು ಕೆಲಸಗಳನ್ನು ಮಾಡಿದೆ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ವಿಶ್ವಸಂಸ್ಥೆ ಮಾಡಿದಂಥ ಒಂದು ಸಾಧನೆಗಳಲ್ಲಿ ನಾವು ನೋಡೋದಾದರೆ, ಕೊರಿಯಾ ಬಿಕ್ಕಟ್ಟು ಮತ್ತು ಸುಯೇಜ್ ಕಾಲುವೆ, ವಿಯೆಟ್ನಾಂ ಸಮಸ್ಯೆಗಳನ್ನು ಏನು ಮಾಡುತ್ತೆ, ಇದು ಬಗೆಹರಿಸ್ತಾ ಹೋಗುತ್ತೆ. ಕಾಶ್ಮೀರ, ಪಾಲೆಸ್ತೈನ್, ಇಸ್ರೇಲ್ ಸಮಸ್ಯೆಯನ್ನು ನಿವಾರಣೆಯನ್ನು ಮಾಡ್ತಾ ಹೋಗುತ್ತೆ. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡ್ತಾ ಹೋಗುತ್ತೆ. ನಿಶಸ್ತ್ರೀಕರಣ ಪ್ರಯತ್ನವನ್ನು ಮಾಡ್ತಾ ಹೋಗುತ್ತೆ. ಮತ್ತು ವಿಶ್ವ ಆರೋಗ್ಯ ಸಂಸ್ಥೆ ಮೂಲಕ ರೋಗಗಳನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ. ವರ್ಣಭೇದ ನೀತಿಯನ್ನು ಏನು ಮಾಡುತ್ತಿದ್ದು ವಸಾಹತುಶಾಹಿ ಅಂತ್ಯಕ್ಕೆ ಶ್ರಮಿಸ್ತಾ ಹೋಗುತ್ತೆ. ಜಾಗತಿಕ ತಾಪಮಾನ ತಡೆಯಲು ಯತ್ನ ಮಾಡ್ತಾ ಹೋಗುತ್ತೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಹೋಗುತ್ತೆ ವಿಶ್ವಸಂಸ್ಥೆ. ಇದು ವಿಶ್ವಸಂಸ್ಥೆಯ ಸಾಧನೆಗಳು ಅಥವಾ ಇದರ ಒಂದು ಮಹತ್ವ ಎಂದು ಕರಿತಾ ಹೋಗ್ತೀವಿ. ಅದೇ ರೀತಿ ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣಿಗಿಂತ ಭಿನ್ನವಾಗಿದೆ. ನೋಡಿ, ಇಲ್ಲಿ ಕೇಳೋ ಕ್ವಶನ್ ಕೇಳೋದು 37ನೇ ಪ್ರಶ್ನೆ ಏನಪ್ಪ ಅಂದರೆ, ಕೆಂಪು ಮಣ್ಣು ಕಪ್ಪು ಮಣ್ಣಿಗಿಂತ ಭಿನ್ನವಾಗಿದೆ ಹೇಗೆ ಅಂತ ಕೇಳ್ತಾನೆ. ಕೆಂಪು ಮಣ್ಣು ಮತ್ತು ಕಪ್ಪು ಮಣ್ಣು ಯಾವ ರೀತಿ? ಕೆಂಪು ಮಣ್ಣು ಇದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಕಂಡುಬರ್ತದೆ. ವಿಸ್ತಾರವಾಗಿ ಹರಡಿರುವ ಮಣ್ಣಾಗಿರುತ್ತೆ. ಸ್ಫಟಿಕ ಶಿಲೆಗಳಿಂದ ಶಿಥಿಲೀಕರಣಗೊಂಡು ಇದೇನಾಗುತ್ತೆ, ನಿರ್ಮಾಣ ಆಗಿರುತ್ತೆ ಕೆಂಪು ಮಣ್ಣು ಅನ್ನೋದು ನಿಮಗೆ ಗೊತ್ತಿರಬೇಕು. ಇದರಲ್ಲಿ ಅಧಿಕ ಕಬ್ಬಿಣದ ಆಕ್ಸೈಡ್ ಹೊಂದಿದೆ. ರಾಗಿ, ಹೊಗೆಸೊಪ್ಪು, ಎಣ್ಣೆಕಾಳುಗಳು ಇದರಲ್ಲಿ ಬೆಳಿತೀವಿ. ಅದೇ ರೀತಿ ಕಪ್ಪು ಮಣ್ಣನ್ನು ನೋಡಬೇಕು. ಕಪ್ಪು ಮಣ್ಣು ನೋಡೋದ್ರ ಪ್ರಮುಖವಾಗಿ ಇದನ್ನು ನಾವು ರೇಗೋರ್ ಮಣ್ಣು ಅಂತ ಕರಿತಾ ಹೋಗ್ತೀವಿ. ಅಗ್ನಿಶಿಲೆಗಳ ಶಿಥಿಲೀಕರಣಕ್ಕೆ ಇದೇನಾಗುತ್ತೆ, ನಿರ್ಮಾಣ ಆಗಿರುತ್ತೆ. ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣಾಗಿರುತ್ತೆ ಕಪ್ಪು ಮಣ್ಣು. ಒಣ ಬೇಸಾಯಕ್ಕೆ ಇದು ಸೂಕ್ತವಾದದ್ದು. ಇದು ಜೇಡಿ ಕಣಗಳನ್ನು ಒತ್ತೊತ್ತಾಗಿ ಏನಾಗಿರುತ್ತೆ, ಹೊಂದಿರುತ್ತೆ. ಡೆಕ್ಕನ್ ಟ್ರಾಪ್ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ತೇವಾಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ ಕಪ್ಪು ಮಣ್ಣಿಗೆ. ಇಷ್ಟು ಪ್ರಶ್ನೆಗಳಾದರೆ 37 ಪ್ರಶ್ನೆಗಳನ್ನು ನಾವು ನೋಡೋದಾದರೆ, ಮತ್ತು ಒಂದು 6ನೇ ಮೇನಲ್ಲಿ 38ನೇ ಪ್ರಶ್ನೆ ಏನಪ್ಪ ಕೇಳ್ತಾರೆ ಅಂದರೆ, ಈ ಒಂದು ಮ್ಯಾಪ್ ಭಾರತ ನಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ಕೇಳಿದರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಅಹಮದಾಬಾದ್ ಕೇಳಿದರೆ. 22.5 ಡಿಗ್ರಿ ಪೂರ್ವ ರೇಖಾಂಶ ವಿಶಾಖಪಟ್ಟಣಂ. ಭಾರತದ ಅತ್ಯಂತ ಹಳೆಯ ಬಂದರು ಯಾವುದು? ಮತ್ತು ಬರ್ನ್ಪುರ, ಗೋವಾಟಿ. ಇಷ್ಟು ಕೇಳಿದಾನೆ. ಇದರಲ್ಲಿ ಯಾವುದಾದ್ರೂ 5 ನೀವು ಅಂದ್ಬಿಡಬೇಕು, ಗುರುತಿಸಬೇಕು ಮ್ಯಾಪಲ್ಲಿ. ನೋಡೋಣ ಮ್ಯಾಪಲ್ಲಿ ಇದು ನೋಡ್ತೀವಿ ನಾವು. 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಆದರ್ಶ ಕಾಲಮಾನ ಅಂತ ಕರಿತೀವಿ. IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತೇಳಿ ಕರಿತೀವಿ. ಇದು 82.5 ಡಿಗ್ರಿ ಪೂರ್ವ ರೇಖಾಂಶ ಅಂತೇಳಿ ನಾವು ಗುರುತಿಸ್ಬೋದು. ಮತ್ತು ಅಹಮದಾಬಾದ್ ಎಲ್ಲಿ ಬರ್ತದೆ? ಗುಜರಾತ್ನಲ್ಲಿ ಕಂಡುಬರ್ತದೆ. ಅಹಮದಾಬಾದ್ ನೋಡ್ತೀವಿ. ಬರ್ನಾಪುರ್ ಇದನ್ನು ನೋಡ್ತೀವಿ. ಗೋವಾಟಿ ಇಲ್ಲಿ ನೋಡ್ತೀವಿ. ಅದೇ ರೀತಿ
ಭಾರತದ ಚಹಾದ ಬಂದರು ಕೋಲ್ಕತ್ತಾ, ಚಹಾದ ಬಂದರು ಕೋಲ್ಕತ್ತಾ ಅಂತ ಕರಿತೀವಿ. ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಇಲ್ಲಿ ಕಂಡುಬರ್ತದೆ ಮಹಾರಾಷ್ಟ್ರದಲ್ಲಿ. ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ, ವಿಶಾಖಪಟ್ಟಣಂ ಇದು ನಮ್ಮ ಭಾರತದ ಈ ಒಂದು ನಕ್ಷೆಯಲ್ಲಿ ಕಂಡುಬರುವಂಥ ಪ್ರಮುಖ ವಿಚಾರಗಳು. ಇಷ್ಟು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇನ್ನಷ್ಟು ಮಾಹಿತಿಗಾಗಿ SMR ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.